ಶ್ರೀಗುರುಭ್ಯೋ ನಮಃ. ಶ್ರೀಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀವೇದವ್ಯಾಸಾಯ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದಿವೆ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ. ವರಾಹ ಪುರಾಣದಲ್ಲಿ ಸೃಷ್ಟಿಯ ಬಗ್ಗೆ ಧರಣೀದೇವಿ ಮಾಡಿದ ಪ್ರಶ್ನೆ, ಅದರ ಒಂದು ವಿವರವನ್ನು ಪರಮಾತ್ಮ ಏನು ತಿಳಿಸಿಕೊಟ್ಟಿದ್ದ ಅದನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ಆ ಸೃಷ್ಟಿ ಹೇಗೆ ಬೆಳೆಯಿತು ಹಾಗೆ ಅಂತ ಪ್ರಶ್ನೆ. ಕಥಂ ಸಾ ವವೃಧೆ ಹಾಗೆ ಅಂತ. ಅದಕ್ಕೆ ಪರಮಾತ್ಮ ಕೊಡುವ ಉತ್ತರ, ಪ್ರಥಮಂ ಬ್ರಹ್ಮಣ ಸೃಷ್ಟ ರುದ್ರಾದ್ಯಾಸ್ತು ತಪೋಧನಃ ಸನಕಾದ್ಯಾಸ್ತತಃಸೃಷ್ಟ ಮರೀಚ್ಯಾದಯ ಏವ ಚ. ಹಿಂದೆ ನೋಡಿದಂತೆ ಬ್ರಹ್ಮದೇವರಿಂದ ರುದ್ರದೇವರು ಸೃಷ್ಟರಾದರು. ತದನಂತರ ಬ್ರಹ್ಮದೇವರ ಮನಸ್ಸಿನಿಂದ ಸನಕಾದಿಗಳು ಸೃಷ್ಟರಾದರು ಮತ್ತು ಮರೀಚಿ ಮೊದಲಾದ ಋಷಿಗಳು ಸೃಷ್ಟರಾದರು ಹಾಗೆ ಅಂತ. ಮರೀಚಿ, ಅಂಗಿರಸು, ಪುಲಹ, ಕ್ರತು, ಪುಲಸ್ತ್ಯ ಮತ್ತು ಪ್ರಚೇತ, ಭೃಗುರೇವಚ ಹಾಗೆ ಅಂತ. ನಾರದೋ ದಶಮಶ್ಚೈವ ವಸಿಷ್ಠಶ್ಚ ಮಹಾತಪಾಹ ಅಂತ 11 ಜನರ ಒಂದು ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಸನಕಾದಯ ನಿವೃತ್ತಾಖ್ಯೆ ತೇನ ಧರ್ಮೇ ಪ್ರಯೋಜಿತಾ ಪ್ರವೃತ್ಯಾಖ್ಯೆ ಮರೀಚ್ಯಾದ್ಯಾಹ. ಸನಕಾದಿಗಳು ಸನ್ಯಾಸಿಗಳಾದರು. ಸನ್ಯಾಸ ಮಾರ್ಗವನ್ನು ಅನುಸರಿಸಿ ಸನ್ಯಾಸ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದರು. ಇನ್ನು ಮರೀಚಿ ಮೊದಲಾದವರು ಅವರು ಪ್ರವೃತ್ತ ಮಾರ್ಗದಲ್ಲಿ ತೊಡಗಿದರು. ಅಂದರೆ ಯಜ್ಞ, ದಾನ ಇತ್ಯಾದಿಗಳಲ್ಲಿ ಮಾಡ್ತಾ ಇದ್ದರು. ಮುಕ್ತೈಕಂ ನಾರದಂ ಮುನಿಂ, ನಾರದರು ಕೂಡ ಧರ್ಮದ ಮಾರ್ಗದಲ್ಲಿ ಸನ್ಯಾಸಿಗಳಾಗಿ ಅವರು ಕೂಡ ಯತಿಗಳ ಧರ್ಮವನ್ನೇ ಅನುಸರಿಸಿದರು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಾವು ಸ್ವಯಂಭುವ ಮನು ಮತ್ತು ಶತರೂಪ ಅವರ ಒಂದು ಜನ್ಮವನ್ನು ಕೂಡ ನಾವು ನಿನ್ನೆ ನೋಡಿದ್ದೀವಿ. ತದನಂತರ ದೇವಾಶ್ಚ ದಾನವಾಶ್ಚೈವ ಗಂಧರ್ವ ಉರಗ ಪಕ್ಷಿಣಃ ಹಾಗೆ ಅಂತ. ಸರ್ವೇ ದಕ್ಷಸ್ಯ ಕನ್ಯಾಸು. ಆಮೇಲೆ ದಕ್ಷ ಪ್ರಜಾಪತಿ ಅವರ ಒಂದು ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ಆ ದಕ್ಷ ಪ್ರಜಾಪತಿಯ ಮಕ್ಕಳು ಅವರು ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡ್ತಾರೆ, ಕಶ್ಯಪ ಋಷಿಗಳಿಗೆ. ಅವರಿಂದ ಜಗತ್ತು ವಿಪುಲವಾಗಿ ಚೆನ್ನಾಗಿ ಬೆಳೆಯಿತು ಅಂತ. ದಕ್ಷಸ್ಯ ಕನ್ಯಾಸು ಜಾತಾಃ ಪರಮಧಾರ್ಮಿಕಾಃ ಯೋಸೌ ರುದ್ರೇತಿ ವಿಖ್ಯಾತ. ಅದಾದ ಮೇಲೆ ಆ ದಕ್ಷನ ಕನ್ಯೆಯರಲ್ಲಿ ದೇವತೆಗಳು, ದಾನವರು, ಗಂಧರ್ವರು, ಉರಗ ಅಂದರೆ ಹಾವುಗಳು, ನಾಗಗಳು ಅಂತ ಏನು ಹೇಳ್ತೀವಿ ಅವರು, ಮತ್ತು ಪಕ್ಷಿಗಳು ಅವೆಲ್ಲವೂ ಕೂಡ ಹುಟ್ಟಿದವು ಹಾಗೆ ಅಂತ. ಇನ್ನು ಬ್ರಹ್ಮದೇವರ ಭ್ರೂ ಮಧ್ಯ ಅಂದರೆ ಲಲಾಟದಿಂದ ಯಾರು ರುದ್ರದೇವರು ಹುಟ್ಟಿದರು ಅಂತ ಹೇಳ್ತೀವಿ, ಅವರು ಕೂಡ ಸೃಷ್ಟಿ ಮಾಡಿದರು ಅಂತ ಹೇಳ್ತೀವಿ. ಅರ್ಧನಾರಿ ನರವಪುಹು ಪ್ರಚಂಡೋ ಅತಿಭಯಂಕರ ಅಂತ ಹೇಳ್ತಾ ಇದ್ದಾರೆ. ಆ ರುದ್ರದೇವರು ಕೂಡ ತಮ್ಮ ಶರೀರವನ್ನು 2 ಭಾಗ ಮಾಡಿದರು ಅಂತ. ಅಂದರೆ ಒಬ್ಬರು ಪುರುಷ ರೂಪ, ಒಬ್ಬರು ಸ್ತ್ರೀ ರೂಪ. ಅರ್ಧ ನರನಾರೀಶ್ವರ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆ ಥರ ವಿಭಜ್ಯಾತ್ಮಾನಂ
ಈ ರೀತಿಯಾಗಿ ವಿಭಾಜನೆ ಮಾಡಿ ಅವರು ಕೂಡ ಮಾಡ್ತಾ ಇದ್ದಾರೆ. ಬಿಭೇದ ಪುರುಷತ್ವಂಚ ದಶದಾ ಚೈಕದ ಚ ಸಹ. ಇನ್ನು ಆ ಪುರುಷ ರೂಪ ಏನಿದೆ ಅದರಿಂದ ಮತ್ತೆ ಇನ್ನು 10 ರೂಪಗಳು ಹೊರಗೆ ಬಂದವು ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರು ಅವರು ಸ್ತ್ರೀ ರೂಪ ಪುರುಷ ರೂಪ ಅಂದರೆ ಅರ್ಧನರನಾರೀಶ್ವರ ಅಂತ ಶಿವಪಾರ್ವತಿಯರು ಅಂತ ಸಾಮಾನ್ಯ ಪ್ರಸಿದ್ಧ. ಆ ಶಿವನಿಂದ ಇನ್ನೂ 10 ರೂಪಗಳು ಹೊರಗೆ ಬಂದವು ಅಂತ ಹೇಳ್ತಾ ಇದ್ದಾರೆ. ಒಟ್ಟು 11 ಖ್ಯಾತಃ ರುದ್ರಾಹ, 11 ರುದ್ರರು ಅಂತ ಏನು ಹೇಳ್ತಾರೆ ಅವರು ಅವರ ಜನ್ಮ ಉಂಟಾಯಿತು ಅಂತ ಹೇಳ್ತಾರೆ. ಇದನ್ನು ರುದ್ರಸರ್ಗ ಅಂತ ಕರೀತಾರೆ. ಇದು ರುದ್ರಸರ್ಗ. ಈ ರೀತಿಯಾಗಿ 11 ರುದ್ರರು ಏನು ಅವತಾರ ಮಾಡಿದರು ಅದನ್ನು ರುದ್ರಸರ್ಗ ಅಂತ ಹೇಳ್ತಾ ಇದ್ದಾರೆ. ತದನಂತರ ಪರಮಾತ್ಮ ಹೇಳ್ತಾನೆ ಯುಗಮಾಹಾತ್ಮ್ಯಂ ಕಥಯಾಮಿ ಹಾಗೆ ಅಂತ. ಯುಗಮಾಹಾತ್ಮ್ಯ ಹಿಂದೆ ಧರಣಿದೇವಿ ಪ್ರಶ್ನೆ ಮಾಡಿದರು. ಸೃಷ್ಟಿ, ಅನುಸರ್ಗ, ಅದಾದ ಮೇಲೆ ಯುಗದ ಪರಿಚಯವನ್ನು ಮಾಡಿ ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನೆ ಕೃತಂ ತ್ರೇತಾ ದ್ವಾಪರಶ್ಚ ಕಲಿಶ್ಚೇದಿ ಚತುರ್ಯುಗಂ. 4 ಯುಗ ಇದೆ, ಕೃತಯುಗ, ತ್ರೇತ, ದ್ವಾಪರ, ಕಲಿ ಅಂತ. ಏತಸ್ಮಿನ್ ಯೇ ಮಹಾಸತ್ವ ರಾಜಾನೋ ಭೂರಿ ದಕ್ಷಿಣಾಹ. ಈ 4 ಯುಗಗಳಲ್ಲೂ ಕೂಡ ಅನೇಕ ಮಹನೀಯರು ರಾಜರು ಅವರು ಬಂದು ಭೂಮಿಯನ್ನು ಪರಿಪಾಲನೆ ಮಾಡಿ ಹೋಗಿದ್ದಾರೆ ಹಾಗೆ ಅಂತ. ದೇವಾಸುರಾಶ್ಚ ಯೇ ಚಕ್ರುರ್ ಧರ್ಮಂ ಕರ್ಮ ಚ ತಚ್ಛೃಣು. ಇನ್ನು ಅದನ್ನು ವಿಸ್ತಾರವಾಗಿ ಹೇಳ್ತೇನೆ ಹಾಗೆ ಅಂತ ಪರಮಾತ್ಮ ಭೂಮಿಯನ್ನು ಆಳಿದವರು ಯಾರು ಹಾಗೆ ಎಂಬ ಒಂದು ವಿಚಾರವನ್ನು ಹೇಳ್ತಾ ಆಸೀತ್ ಪ್ರಥಮ ಕಲ್ಪೇತು ಮನು ಸ್ವಯಂಭುವಃ ಪುರ. ಪ್ರಥಮ ಕಲ್ಪ ಅಂದರೆ ನಾವು ನೋಡಿದ್ದೀವಿ ಈ 4 ಯುಗ. 4 ಯುಗ ಅದು 71 ಬಾರಿ ತಿರುಗಿದರೆ ಅದನ್ನು ಒಂದು ಮನ್ವಂತರ ಅಂತ ಕರೀತಾರೆ. 4 ಯುಗ 71 ಟೈಮ್ಸ್ ತಿರುಗಿದರೆ ಅದು ಮನ್ವಂತರ. ಅದೇ ರೀತಿಯಾಗಿ ಮನ್ವಂತರ 14 ಬಾರಿ ತಿರುಗಿದರೆ ಅದು ಒಂದು ದಿನ, 14 ದಿನಕಲ್ಪ ಅಂತ ಕರೀತಾರೆ. ಕಲ್ಪ ಅಥವಾ ದಿನಕಲ್ಪ. ಅದೇ ರೀತಿಯಾಗಿ 14 ಮನ್ವಂತರ ತಿರುಗಿದರೆ ರಾತ್ರಿ ಕಲ್ಪ ಅಂತ ಕರೀತಾರೆ. ಈ ರೀತಿಯಾಗಿ ಬ್ರಹ್ಮದೇವರ 1 ಡೇ ಹಾಗೆ ಅಂತ ನೋಡಿದರೆ ಡೇ ಆ್ಯಂಡ್ ನೈಟ್ ಒಟ್ಟು 14 ಮನ್ವಂತರ ಹಗಲೊತ್ತು, 14 ಮನ್ವಂತರ ರಾತ್ರಿ ಹೊತ್ತು. ಇದನ್ನು ಒಂದು ಕಲ್ಪ ಅಂತಲೂ ಕರೆಯೋದುಂಟು. ದಿನಕಲ್ಪ, ರಾತ್ರಿ ಕಲ್ಪ ಅಂತ ಅಲ್ಲಿ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಥಮ ಕಲ್ಪ ಬ್ರಹ್ಮದೇವರ 1ನೇ ದಿವಸದಲ್ಲಿ ಸ್ವಯಂಭುವ ಮನು ಅವರಿಗೆ 2 ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಯಾರವರು? ಮಹಾಭಾರತದಲ್ಲಿ ನಾವು ಭಾಗವತದಲ್ಲಿ ಕೇಳಿದ್ದೇವೆ. ತತ್ರ ಪ್ರಿಯವ್ರತೋ ರಾಜ ಮಹಾಯಜ್ವ ತಪೋಬಲಃ. ಅವರಿಗೆ ಪ್ರಿಯವ್ರತ, ಉತ್ತಾನಪಾದ ಅಂತ 2 ಮಕ್ಕಳು. ಸ್ವಯಂಭುವ ಮನುವಿಗೆ ಪ್ರಿಯವ್ರತ, ಉತ್ತಾನಪಾದ. ನೋಡಿ, ನೆನಪಿಟ್ಕೋಬೇಕು. ಪರಮಾತ್ಮನಿಂದ ಬ್ರಹ್ಮದೇವರು, ಬ್ರಹ್ಮದೇವರಿಂದ ಸ್ವಯಂಭುವ ಮನು, ಸ್ವಯಂಭುವ ಮನುವಿನಿಂದ ಉತ್ತಾನಪಾದ, ಪ್ರಿಯವ್ರತ ಅಂತ 2. ಇಲ್ಲಿ ಭಾಗವತದಲ್ಲಿ ಉತ್ತಾನಪಾದನ ಚರಿತ್ರೆಯಲ್ಲೇ ಧ್ರುವರಾಜರು ಬಂದರು ಅಂತ ಅಲ್ಲಿ ಭಾಗವತದಲ್ಲಿ ನಾವೇನು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರಿಯವ್ರತ ರಾಜನ ಒಂದು ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ. ವಿವಿಧೈಹಿ ಯಜ್ಞೈಹಿ ವಿಪುಲೈಹಿ ಭೂರಿ ದಕ್ಷಿಣೈಹಿ. ಆ ಪ್ರಿಯವ್ರತ ಮಹಾರಾಜ ಅವರು ಒಳ್ಳೆ ಯಜ್ಞ ದೀಕ್ಷಿತರಾಗಿ ಅನೇಕ ಯಜ್ಞಗಳನ್ನು, ಅನೇಕ ದಕ್ಷಿಣೆಗಳನ್ನೆಲ್ಲ ಕೊಟ್ಟು ಯಜ್ಞವನ್ನು ಮಾಡ್ತಾ ಇರ್ತಾರೆ. ಸಪ್ತದ್ವೀಪೇಶು ಸಂಸ್ಥಾಪ್ಯ ಭರತಾದೀನ್. ಅವರಿಗೆ ಇಡೀ ಜಗತ್ತಿನಲ್ಲಿ ನೋ ಕಾಂಪಿಟೇಷನ್. ನೋಡಿ, ಇರೋದು ಒಂದೇ ರಾಜ ಸ್ವಯಂಭುವ ಮನು. ಅವರಾದ ಮೇಲೆ ಅವರ ಮಗ ಪ್ರಿಯವ್ರತ ರಾಜನಿಗೆ ರಾಜ್ಯ ಸಿಕ್ತು. 7 ದ್ವೀಪಗಳಿಗೂ ಕೂಡ ಅವರೇ ರಾಜ. ಏನು ಮಾಡಿದರು? 7 ಮಕ್ಕಳನ್ನು ಪಡೆದರು. ಒಂದೊಂದು ದ್ವೀಪಕ್ಕೂ ಕೂಡ 7 ಮಕ್ಕಳಿಗೆ ಹಂಚಿಕೊಟ್ಬಿಟ್ರು. ಭರತ ಮುಂತಾದವರಿಗೆ ತನ್ನ ಮಕ್ಕಳಿಗೆ 7 ದ್ವೀಪವನ್ನು ಕೂಡ ಹಂಚಿ ಕೊಟ್ಟರು ಅಂತ. ತಸ್ಮಿನ್ ಸ್ಥಿತಸ್ಯ ತಪಸಿ ರಾಜ್ಞೋ ವೈ ಚಕ್ರವರ್ತಿನಃ. ಚಕ್ರವರ್ತಿಯಾಗಿ ಆ ಪ್ರಿಯವ್ರತ ರಾಜ ಮಾಡಿದ್ದೇನು? ತಪಸ್ಸನ್ನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ತಪಸ್ ಮಾಡ್ತಾ ಇರುವಾಗ ಅಲ್ಲಿ ನಾರದರು ಬಂದರು. ಎಲ್ಲಿ ತಪಸ್ ಮಾಡಿದರು? ಸ್ವಯಂ ವಿಶಾಲಾಂ ವರದಾಂ ಗತ್ವಾ ತೇಪೇ ಮಹತ್ತಪಃ ಅಂತ ಬದ್ರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡಿದರು. ಬದ್ರಿಕಾಶ್ರಮದಲ್ಲಿ ಬದ್ರಿನಾರಾಯಣ ಅಂತ ನಾರಾಯಣನ ಕುರಿತಾಗಿ ಬದ್ರಿಕಾಶ್ರಮದಲ್ಲಿ ಪ್ರಿಯವ್ರತ ರಾಜ ತಪಸ್ಸನ್ನು ಮಾಡಿದರು. ಆ ರೀತಿಯಾಗಿ ತಪಸ್ಸಿನಲ್ಲಿ ಕುಳಿತಾಗ ಅಲ್ಲಿ ನಾರದರು ಬಂದರು.
ನಾರದರು ಬಂದಾಗ ಪ್ರಿಯವ್ರತ ರಾಜ ಎದ್ದು ಆ ಸ್ವಾಗತವನ್ನು ಕೋರಿ ಬೇಕಾದ ಅರ್ಘ್ಯಪಾದ್ಯ ಉಪಚಾರ ಎಲ್ಲವನ್ನು ಕೂಡ ಮಾಡಿದರು. ಅಭ್ಯುತ್ಥಾನೇನ ರಾಜೇಂದ್ರ ಉತ್ತಸ್ಥೌ ಹರ್ಷಿತಸ್ತದ ತಸ್ಯ ಆಸನಂ ಪಾದ್ಯಂ ಚ ಸಮ್ಯಕ್, ಆಸನ ಪಾದ್ಯ ಎಲ್ಲವನ್ನು ನಮಸ್ಕಾರವನ್ನು ಮಾಡಿದರು. ಸ್ವಾಗತಾದಿಭಿ ಆಲಾಪೈ ಪರಸ್ಪರಂ ಅವೋಚತಾಂ, ಪರಸ್ಪರ ಮಾತನಾಡಿಕೊಂಡು ಕುಶಲ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ತದನಂತರ ನಾರದಂ ರಾಜ ಪಪ್ರಚ್ಛ, ಆ ಬಂದಂಥ ನಾರದರನ್ನು ಪ್ರಿಯವ್ರತ ಮಹಾರಾಜ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ, ಭಗವನ್ ಕಿಂಚಿದ್ ಆಶ್ಚರ್ಯಂ ಏತಸ್ಮಿನ್ ಕೃತಸಂಗೀತೆ ಯುಗೇ ದೃಷ್ಟಂ ಶ್ರುತಂ ವಾಪಿ ತನ್ಮೇ ಕಥಯ ನಾರದ. ಸ್ವಾಮಿ ನಾರದರೇ, ಪೂಜ್ಯರೇ, ನೀವು ಆಶ್ಚರ್ಯವಾದ ಈ ಕೃತಯುಗ ನಡೀತಾ ಇತ್ತು, ಅದು ಕೃತಯುಗದ ರಾಜ ಅವರು. ಆ ಯುಗದಲ್ಲಿ ಆಶ್ಚರ್ಯಕರವಾದ ಸಂಗತಿ ಏನಾರು ನಿಮಗೆ ಕಿವಿಗೆ ಕೇಳಿತೋ ಅಥವಾ ನೀವು ನೋಡಿದ್ರೋ ಏನಾರಿದ್ರೆ ನಮಗೆ ಅದನ್ನು ತಿಳಿಸ್ರಿ ಹಾಗೆ ಅಂತ ಪ್ರಿಯವ್ರತ ರಾಜ ನಾರದರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ನಾರದರು ಹೇಳ್ತಾರೆ, ಆಶ್ಚರ್ಯಂ ಏಕಂ ದೃಷ್ಟಂ ಮೇ. ರಾಜ ಪ್ರಿಯವ್ರತ, ಒಂದು ಆಶ್ಚರ್ಯವಾದ ಘಟನೆಯನ್ನು ನಾನು ನೋಡಿದೆ ಹಾಗೆ ಅಂತ. ಹ್ಯಸ್ತನೆ ನಿನ್ನೆ ಅಹನಿ ರಾಜೇಂದ್ರ ಶ್ವೇತಾಖ್ಯಂ ಗತವಾಹನಂ ದ್ವೀಪಂ. ಶ್ವೇತ ಅಂತ ಒಂದು ದ್ವೀಪ, ಆ ದ್ವೀಪದಲ್ಲಿ ಕುಮಾರೀಂ ಪೃಥುಲೋಚನಾಂ ದೃಷ್ಟ್ವಾ ಅಹಂ ವಿಸ್ಮಯಾಪನ್ನ, ಒಂದು ಕನ್ಯೆಯನ್ನು ನೋಡಿದೆ. ಆ ಕನ್ಯೆಯನ್ನು ನೋಡಿ ನಾನು ಭಾರಿ ಆಶ್ಚರ್ಯಪಟ್ಟೆ ಹಾಗೆ ಅಂತ. ಕುಮಾರೀಂ ಪೃಥುಲೋಚನ ಪೃಷ್ಟವಾನಸ್ಮಿ, ನಾನು ಹೋಗಿ, ನಾರದರು ಹೇಳ್ತಾರೆ, ನಾನು ಹೋಗಿ ಆ ಶ್ವೇತ ಎನ್ನುವ ಆ ದ್ವೀಪದಲ್ಲಿ ಒಂದು ಸರೋವರ ತಟದಲ್ಲಿ ಆ ಕನ್ಯೆ, ಅವಳ ಹತ್ರ ಹೋಗಿ ನಾನು ಕೇಳಿದೆ, ಕಾಸಿ ಭದ್ರೆ ಕಥಂ ವಾಸಿ ಕಿಂವಾ ಕಾರ್ಯಮಿಹತ್ವಯ, ಯಾರು ನೀನು, ಇಲ್ಲಿ ಏನು ವಾಸ ಮಾಡ್ತಾ ಇದ್ದಿ, ಇಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಿ, ಏನು ಕಾರ್ಯ ನಿಂಗೆ ಇಲ್ಲಿ ಹಾಗೆ ಅಂತ ನಾನು ಪ್ರಶ್ನೆ ಮಾಡಿದೆ. ಏನಾಯಿತು ಅಂದರೆ, ಕರ್ತವ್ಯಂ ಚಾರು ಸರ್ವಾಂಗಿ ತನ್ಮಮ ಚಕ್ಷ್ವ ಶೋಭನೆ, ನಾನೇನು ಮಾಡಬೇಕು, ಹೇಗೆ ನಾನು ಸಹಾಯ ಮಾಡ್ಬೋದು, ಏಕಾಕಿಯಾಗಿ ಇದ್ದಿ ನೀನು, ನಾನು ಹೇಗೆ ನಿನಗೆ ಸಹಾಯ ಮಾಡ್ಬೋದು, ನನಗೆ ಹೇಳು ಹಾಗೆ ಅಂತ ನಾನು ಅವಳ ಹತ್ರ ಕೇಳಿದೆ. ಸ್ಮೃತ್ವಾ ತೂಷ್ಣೀಂ ಸ್ಥಿತ, ನಾನು ಕೇಳಿದ ಕೂಡಲೇ ಸುಮ್ಮನೆ ಇದ್ರಂತೆ. ತೂಷ್ಣೀಂ, ಏನು ಉತ್ತರನೇ ಕೊಟ್ಟಿಲ್ಲ ಅವರು ಆ ಕನ್ಯೆ. ಯಾವತ್ತಾವನ್ಮೇ ಜ್ಞಾನಮುತ್ತಮಂ ವಿಸ್ಮೃತಂ ಸರ್ವವೇದಾಶ್ಚ. ಆ ಕನ್ಯೆಯನ್ನು ನೋಡಿ ನನಗೆ ಎಲ್ಲ ವೇದವೂ ಕೂಡ ಮರೆತೋಯಿತು ಅಂತ. ಎಲ್ಲ ವೇದವೂ ಜ್ಞಾನವೂ ಕೂಡ, ಸರ್ವಶಾಸ್ತ್ರಾಣಿ, ವೇದ ಮುಂತಾದ ಎಲ್ಲ ಶಾಸ್ತ್ರಗಳು ಕೂಡ ನನಗೆ ಮರೆತೋಯಿತು ಅಂತಾರೆ. ಯಾರು? ನಾರದರು. ಯೋಗಶಾಸ್ತ್ರಾಣಿ ಶಿಕ್ಷಾಶ್ಚ ವೇದಾನಾಂ ಸ್ಮೃತೆಯಸ್ತದ. ನೋಡಿ ಏನೇನು ಅಧ್ಯಯನ ಮಾಡಿದ್ದಾರೆ ನೋಡಿ, ಯೋಗಶಾಸ್ತ್ರ, ಶಿಕ್ಷಾಶಾಸ್ತ್ರ, ಇನ್ನು ಸ್ಮೃತಿ ಗ್ರಂಥಗಳು ಎಲ್ಲವನ್ನು ಅಧ್ಯಯನ ಮಾಡಿದ ಮಹಾನುಭಾವರು ನಾರದರು. ಆದರೆ ಆ ಕನ್ಯೆಯನ್ನು ನೋಡಿದ ಕೂಡಲೇ ನನಗೆ ಎಲ್ಲವೂ ಕೂಡ ಮರೆಯಾಯಿತು. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾರು, ಏನು ಬೇಕು ಹಾಗೆ ಅಂತ ಕೇಳ್ತಾ ಇರುವಾಗಲೇ ನನಗೆಲ್ಲ ಮರೆಯಾಯಿತು ಹಾಗೆ ಅಂತ ತನ್ನ ಅನುಭವವನ್ನು ಪ್ರಿಯವ್ರತ ರಾಜನ ಮುಂದೆ ಹೇಳ್ಕೊತಾ ಇದ್ದಾರೆ. ತಾಮೇವ ಶರಣಂ ಗತ್ವಾ ಯಾವತ್ ಪಶ್ಯಾಮಿ ಪಾರ್ಥಿವ ತಾವದ್ದಿವ್ಯ ಪುಮಾಸ್ತಸ್ಯ ಶರೀರೇ ಸಮದೃಶ್ಯತೆ. ಆಗ ನಾನು ಅವಳಲ್ಲಿ ಒಂದು ಪುರುಷನನ್ನು ಕಂಡೆ. ಕನ್ಯೆಯಲ್ಲಿ ಒಂದು ಪುರುಷ, ಆ ಪುರುಷನ ಹೃದಯದಲ್ಲಿ ಮತ್ತೊಂದು ಪುರುಷ, ಆ ಪುರುಷನಲ್ಲಿ ಮತ್ತೊಂದು ಪುರುಷ, 3 ಪುರುಷರನ್ನು ನಾನು ಕಂಡೆ. ಆ ಕನ್ಯೆಯಲ್ಲಿ ಒಂದು ಪುರುಷ, ಆ ಪುರುಷನಲ್ಲಿ ಮತ್ತೊಂದು ಪುರುಷ, ಅವನಲ್ಲಿ ಮತ್ತೊಂದು ಪುರುಷ ಹಾಗೆ ಅಂತ. ಅಂದರೆ ಹೃದಯ, ಅವರ ಹೃದಯದಲ್ಲಿ ಮತ್ತೊಂದು ಪುರುಷ, ಅವರ ಹೃದಯದಲ್ಲಿ ಮತ್ತೊಂದು ಪುರುಷ, ಈ ರೀತಿಯಾಗಿ ಅನ್ಯೋ ರಕ್ತೇಕ್ಷಣ. ಅದು ಹೇಗಿದ್ದ ಆ ಪುರುಷ? ಕೆಂಪು ಕಣ್ಣು ಉಳ್ಳವನಾಗಿ ಇದ್ದ ಅಂತಾರೆ. ಏವಂ ದೃಷ್ಟ್ವಾ ಪುಮಾನ್ಸ್ ಅತ್ರ ತ್ರಯಃ ಕನ್ಯಾ ಶರೀರಗಾಹ. ಆ ಕನ್ಯೆಯ ಶರೀರದಲ್ಲಿ 3 ಪುರುಷರನ್ನು ನಾನು ಕಂಡೆ, ಒಬ್ಬರು ಒಳಗೆ ಒಬ್ಬರು, ಆ ರೀತಿಯಾಗಿ ನಾನು ಕಂಡೆ ಹಾಗೆ. ಆದರೆ ಏನಾಯಿತು? ಕ್ಷಣೇನ ತತ್ರ ಕನ್ಯೈಕ ನತಾನ್ ಪಶ್ಯಾಮಿ ಸುವ್ರತ. ಆದರೆ ಒಂದು ಕ್ಷಣ ಅಷ್ಟೇ ಆ ಪುರುಷರು ನನ್ನ ಕಣ್ಣಿಗೆ ಕಾಣಿಸ್ಕೋತಾ ಇದ್ದರು. ಅದಾದ ಮೇಲೆ ಕೇವಲ ಕನ್ಯೆ ಮಾತ್ರ ನನಗೆ ಕಾಣಿಸಿದಳು, ಆ ಪುರುಷರು ಯಾರು ನನಗೆ ಕಾಣಿಸ್ತಾ ಇಲ್ಲ ಹಾಗೆ ಅಂತ ನಾರದರು ಹೇಳ್ತಾ ಇದ್ದರು. ಆಗ ನಾನು ಅವಳನ್ನ ಕೇಳಿದೆ, ಸಾ ಕುಮಾರಿ ಕಥಂ ಮಮ ವೇದಾನಷ್ಟ ಮಮ ಚಕ್ಷ್ವ. ಆ ಕನ್ಯೆಯನ್ನೇ ಕೇಳಿದೆ, ಏನಮ್ಮ ನಿನ್ನನ್ನು ನೋಡ್ತಾ ಇದ್ದರೆ
ನನಗೆ ವೇದ ಶಾಸ್ತ್ರ ಸ್ಮೃತಿಗಳು ಎಲ್ಲವೂ ಮರ್ತೋಯ್ತಲ್ಲ, ಇದೇನಿದು ಹಾಗೆ ಅಂತ. ನನಗೆ ಹೇಳು, ಇದನ್ನೆಲ್ಲ ಹೇಳು, ಯಾರು ನೀನು, ಯಾಕೆ ನನಗೆ ಹಿಂಗಾಗ್ತಾ ಇದೆ, ಈ ಎಲ್ಲ ವಿಚಾರವನ್ನು ನನಗೆ ತಿಳಿಸಿಕೊಡು ಹಾಗೆ ಅಂತ ನಾರದರು ಕೇಳಿದರಂತೆ. ಇಷ್ಟು ಕೇಳಿದಾಗ ಕನ್ಯಾ ಉವಾಚ, ಆ ಕನ್ಯೆ ಹೇಳಿದರಂತೆ, ಮಾತಾಹಂ ಸರ್ವವೇದಾನ, ನಾನು ಯಾರು? ಎಲ್ಲ ವೇದಗಳ ಮಾತೆ, ವೇದಗಳ ತಾಯಿ. ಸಾವಿತ್ರಿ ನಾಮತಃ, ನನ್ನ ಹೆಸರು ಸಾವಿತ್ರಿ ಹಾಗೆ ಅಂತ ಅವರು ಹೇಳಿದರು. ಮಾಂ ನ ಜಾನಾಸಿ ಏನ ತ್ವಂ ತಥೋ ವೇದ ಹೃತಾಸ್ತವ, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಅದರಿಂದ ಏನಾಯಿತು, ನೀನು ಕಲ್ತಿದ್ದೆಲ್ಲ ಮರ್ತೋಯ್ತು. ವೇದವೇ ಮೂರ್ತಿಮತ್ತಾಗಿ ಬಂದಿದೆ, ವೇದಾಭಿಮಾನಿ ದೇವತೆ ಅವರು. ನಾನು ಬಂದಾಗಲೂ ಕೂಡ ಯಾರು ಅಂತ ಗೊತ್ತಿಲ್ಲ ನಿನಗೆ, ಅದರಿಂದ ನೀನೇನು ಕಲಿತಿದ್ದಿ ಅದೆಲ್ಲವೂ ಕೂಡ ನಿನಗೆ ಮರೆಯಾಯಿತು ಹಾಗೆ ಅಂತ ಅವ್ರು ಹೇಳ್ತಾರೆ. ಏವಮುಕ್ತೆ ತಯಾರಾಜನ್ ವಿಸ್ಮಯೇನ ತಪೋದನ ಪೃಷ್ಟ ಕೈಯೇತೆ ಪುರುಷ ಏತತ್ ಕಥೆಯ ಶೋಭನೆ. ಅದಾದ ಮೇಲೆ ನಾನು ಕೇಳಿದೆ, ನಾರದರು ಕೇಳಿದರಂತೆ, ನಿನ್ನ ಶರೀರದಲ್ಲಿ ಆ 3 ಪುರುಷರು ಒಂದು ಕ್ಷಣ ಮಾತ್ರ ಕಾಣಿಸ್ಕೊಂಡ್ರು, ಯಾರವರು ಹಾಗೆ ಅಂತ ನಾನು ಪ್ರಶ್ನೆ ಮಾಡಿದೆ. ಆಗ ಅವರು ಹೇಳಿದರು, ಆ ಕನ್ಯೆ ಹೇಳಿದರು, ಯಯೇಷ ಮತ್ಶರೀರಸ್ಥಃ ಸರ್ವಾಂಗೈ ಚಾರುಲೋಚನಃ ಏಷ ಋಗ್ವೇದ ನಾಮಾತು ದೇವೋ ನಾರಾಯಣ ಸ್ವಯಂ. ಆ ನನ್ನ ಶರೀರದ ಹೃದಯ ಭಾಗ, ಅದರಲ್ಲಿ ನೀ ಯಾರು ಕಂಡಿ ಪುರುಷ, ಅದು ಯಾರದು? ಋಗ್ವೇದ ಪ್ರತಿಪಾದ್ಯನಾದ ನಾರಾಯಣ. ನೋಡಿ, ಇದರಿಂದ ನಮಗೇನು ಸೂಚನೆ ಆಯಿತು? ವೇದ ಪ್ರತಿಪಾದ್ಯ ಯಾರು? ನಾವು ಹೇಳ್ತೀವಿ. ಅಗ್ನಿ ಸೂಕ್ತ ಹೇಳಿದರೆ ಅಗ್ನಿದೇವರು, ಸೂರ್ಯ ಸೂಕ್ತ ಹೇಳಿದರೆ ವರುಣ ಸೂಕ್ತ, ಅಗ್ನಿ ಸೂಕ್ತ, ಆ ದೇವತೆಗಳನ್ನು ಹೇಳ್ತಾ ಇದೆ ಹಾಗೆ ಅಂತ. ಆದರೆ ವರಾಹ ಪುರಾಣ ಏನು ಹೇಳ್ತಾ ಇದೆ? ಋಗ್ವೇದ ನಾಮ ಅದು ದೇವೋ ನಾರಾಯಣ ಸ್ವಯಂ. ಎಲ್ಲ ವೇದಗಳ ಹೃದಯ ಅಂದರೆ ವೇದದ ಮಹಾ ತಾತ್ಪರ್ಯ ಅದು ಯಾರು? ಸ್ವಯಂ ನಾರಾಯಣನೇ. ಅಂದರೆ ವೇದಗಳು ಯಾರನ್ನು ಕೊಂಡಾಡ್ತಾ ಇದೆ? ನಾರಾಯಣನನ್ನೇ ಕೊಂಡಾಡ್ತಾ ಇದೆ ಹಾಗೆ ಅಂತ. ವನ್ನಿಭೂತೋ ದಹತ್ಯಾಶೋ ಪಾಪಾನ್ಯಶ್ಚ ಪಾಪಾನಿ ಉಚ್ಚರಾಣಾತ್ ಅನು ಹಾಗೆ ಅಂತ. ಇನ್ನು ಆ ಹೃದಯದಲ್ಲಿ ಏತಸ್ಯ ಹೃದಯೇ ಯೋಯಂ ದೃಷ್ಟ ಆಸೀತ್, ಆ ನಾರಾಯಣನ ಹೃದಯದಲ್ಲಿ ನೀನೊಂದು ಪುರುಷನನ್ನು ಕಂಡಿಯಲ್ಲ, ಅದು ಯಾರು ಗೊತ್ತಾ? ಸಹ ಯಜುರ್ವೇದ ರೂಪೇಣ ಸ್ಥಿತಃ ಬ್ರಹ್ಮ ಮಹಾಬಲಃ. ಆ ನಾರಾಯಣನ ಹೃದಯದಲ್ಲಿ ವೇದ ರೂಪದಲ್ಲಿ ಇದ್ದ ನಾರಾಯಣ, ಅವನ ಹೃದಯದಲ್ಲಿ ನೀನು ಒಂದು ಪುರುಷನನ್ನು ಕಂಡಿಯಲ್ಲ, ಅವನು ಯಾರು? ಬ್ರಹ್ಮ, ಯಜುರ್ವೇದಕ್ಕೆ ಅಭಿಮಾನಿ ನಿಯಾಮಕನಾದವ ರೂಪ. ಇಲ್ಲಿ ಬ್ರಹ್ಮ ಅಂದರೆ ಯಾರು? ಚತುರ್ಮುಖ ಬ್ರಹ್ಮದೇವರಲ್ಲ, ಇದು ಯಾರಿದು? ಪರಮಾತ್ಮನದ್ದೇ ಒಂದು ರೂಪ ಇದೆ ಬ್ರಹ್ಮ ಹಾಗೆ ಅಂತ. ಆ ರೂಪ ಅಂತ ಅವರೇ ಹೇಳ್ತಾ ಇದ್ದಾರೆ ನೋಡಿ. ಇನ್ನು ತಸ್ಯಾಪ್ಯುರಸಿ ಸಂವಿಷ್ಟ, ಆ ಬ್ರಹ್ಮರೂಪಿ ಪರಮಾತ್ಮನ ಹೃದಯದಲ್ಲಿ ಮತ್ತೊಂದು ರೂಪವನ್ನು ಕಂಡಿಯಲ್ಲ, ಸಹ ಸಾಮವೇದ ನಾಮಾತು ರುದ್ರರೂಪಿ ವ್ಯವಸ್ಥಿತ. ಆ ಬ್ರಹ್ಮನ ಹೃದಯದಲ್ಲಿ ಕಂಡ ರೂಪ ಯಾರು? ಅದು ರುದ್ರ. ಅದು ಈ ರೀತಿಯಾಗಿ ನೀ ಯಾವ 3 ಪುರುಷನನ್ನು ಕಂಡು, ಅದು ಋಗ್ವೇದ ಪ್ರತಿಪಾದ್ಯನಾದ ನಾರಾಯಣ, ಅವನ ಹೃದಯದಲ್ಲಿ ಯಜುರ್ವೇದ ಪ್ರತಿಪಾದ್ಯನಾದ ಬ್ರಹ್ಮ, ಅದು ಕೂಡ ನಾರಾಯಣನೇ. ಇನ್ನು ಆ ಬ್ರಹ್ಮನ ಹೃದಯದಲ್ಲಿ ಕಂಡ ರೂಪ ರುದ್ರ ರೂಪದಲ್ಲಿ ಇದ್ದ ನಾರಾಯಣ ಹಾಗೆ ಅಂತ. ಏಷಃ ಆದಿತ್ಯವತ್ ಪಾಪಾನ್ಯಾಶು ನಾಶಯತೆ ಸ್ಮೃತಃ. ಈ 3 ರೂಪಗಳು ಏನು ಮಾಡ್ತದೆ? ಹೇಗೆ ಸೂರ್ಯ ಬಂದ ಕೂಡಲೇ ಕತ್ತಲೆ ನಾಶ ಆಗ್ತದಲ್ವಾ, ಆ ರೀತಿಯಾಗಿ ನಮ್ಮಲ್ಲಿ ಇರತಕ್ಕ ಪಾಪಗಳನ್ನು ನಾಶ ಮಾಡತಕ್ಕವರು. ಇಷ್ಟು ತಿಳ್ಕೊಂಡ್ರೆ ಸಾಕಂತ, ಇಷ್ಟು ತಿಳ್ಕೊಂಡ್ರೆ ನಮ್ಮ ಪಾಪ ನಾಶ ಆಗ್ತದಂತೆ. ಪರಮಾತ್ಮ ವೇದ ಪ್ರತಿಪಾದ್ಯನಾಗಿದ್ದಾನೆ, ಅದು ಹೇಗೆ ನೆಕ್ಸ್ಟ್ ಸ್ಟೆಪ್? ಅದು ಸ್ಟೆಪ್ 1 ಏನು? ಎಲ್ಲ ಅಕ್ಷರಗಳು, ಎಲ್ಲ ಪದಗಳು, ವೇದದಲ್ಲಿ ಇರುವ ಪ್ರತಿಯೊಂದು ಅಕ್ಷರ ಪದಗಳು ಎಲ್ಲವೂ ಕೂಡ ಯಾರನ್ನು ಹೇಳ್ತದೆ? ಪರಮಾತ್ಮನನ್ನೇ ಹೇಳುತ್ತದೆ. ಅಷ್ಟಾರು ಕನಿಷ್ಠಪಟ್ಟು ತಿಳ್ಕೋಬೇಕಂತೆ. ವೇದಾಧ್ಯಯನ ಮಾಡುವವರು ಪುರುಷ ಸೂಕ್ತಾದಿಗಳನ್ನು, ಗಾಯತ್ರಿಯನ್ನು ಹೇಳುವಾಗಲೂ ಕೂಡ ಅದರಲ್ಲಿರುವ ಒಂದೊಂದು ಅಕ್ಷರವೂ ಕೂಡ ಯಾರನ್ನು ಹೇಳುತ್ತದೆ? ಪರಮಾತ್ಮನನ್ನೇ ಕೊಂಡಾಡ್ತಾ ಇದೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ಸ್ಟೆಪ್ 2 ಏನದು? ಒಂದೊಂದು ಪದಕ್ಕೂ ಏನರ್ಥ, ಒಂದೊಂದು ಅಕ್ಷರಕ್ಕೂ ಏನರ್ಥ, ಅದು ಮುಂದಿನ ವಿಚಾರ. ಅಟ್ಲೀಸ್ಟ್ ಇಷ್ಟಾರು ನಾವು ಕನಿಷ್ಠ ತಿಳ್ಕೋಬೇಕು ಅಂತ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ.
ಏತೇ ತ್ರಯೋ ಮಹಾವೇದ ಬ್ರಹ್ಮನ್ ದೇವಾಸ್ತ್ರಯ ಸ್ಮೃತಃ ಏತೇ ವರ್ಣಃ ಅಕಾರಾದ್ಯಾಃ ಸಮನಾನ್ಯತ್ರ ವೈದ್ವಿಜ. ಇಲ್ಲಿ ಏನು ವನ ಅಂತ ಕಾಣಿಸ್ತಾ ಇದ್ದಾನೆ, ಏನು ನೋಡ್ತಾ ಇದ್ದೀವಿ ವನ, ಅದೆಲ್ಲ ವೇದಗಳಲ್ಲಿ ಇರತಕ್ಕ ಅಕ್ಷರಗಳು. ವೇದಗಳಲ್ಲಿ ಇರತಕ್ಕ ಅಕ್ಷರಗಳೇ ಇಲ್ಲಿ ವನರೂಪದಲ್ಲಿ ಇದೆ. ಈ ವನಕ್ಕೆ, ಈ ವೇದಕ್ಕೆ ತಾಯಿಯಾಗಿ ಸಾವಿತ್ರಿಯಾಗಿ ನಾನಿದ್ದೇನೆ. ನನ್ನ ಹೃದಯದಲ್ಲಿ ಇರತಕ್ಕವನು ನಾರಾಯಣ. ಅವನೇ 3 ರೂಪದಿಂದ, ನಾರಾಯಣ, ಬ್ರಹ್ಮ, ರುದ್ರ ಎನ್ನುವ ರೂಪದಿಂದ ಇದ್ದಾನೆ ಅಂತ. ಏತಸ್ಮಿನ್ ವೇದ ಸರಸಿ ಸ್ನಾನಂ ಕುರು ಮಹಾವ್ರತ. ಇಷ್ಟಾದ ಮೇಲೆ ಆ ಸಾವಿತ್ರಿ ನಾರದರಿಗೆ ಒಂದು ಆದೇಶವನ್ನು ಮಾಡಿದ್ರಂತೆ. ಏನಂತ, ಅಲ್ಲಿ ಒಂದು ಸರೋವರ ಇತ್ತು. ಆ ಸರೋವರ ವೇದ ಸರೋವರ ಅಂತಲೇ ಹೆಸರು. ಆ ವೇದ ಸರೋವರದಲ್ಲಿ ನೀನು ಸ್ನಾನ ಮಾಡು ಹಾಗೆ ಅಂತ ನಾರದರಿಗೆ ಹೇಳಿದ್ರಂತೆ. ಏನಾಗ್ತದೆ, ಕೃತೆ ಸ್ನಾನೆ ಅನ್ಯಜನ್ಮೀಯಂ ಏನ ಸ್ಮರಸಿ ಸತ್ತಮ. ಆ ಕನ್ಯೆ ಹೇಳ್ತಾಳೆ, ನೋಡು, ನೀನಿಲ್ಲಿ ಸ್ನಾನ ಮಾಡಿದರೆ ನಿನಗೆ ಹಿಂದಿನ ಜನ್ಮಗಳ ಸ್ಮರಣೆ ಆಗುತ್ತದೆ ಹಾಗೆ ಅಂತ. ಹಿಂದಿನ ಜನ್ಮಗಳ ಸ್ಮರಣೆ ನೋಡಿ, ನಮಗೆ ನಿನ್ನೆ ಏನಾಯಿತು ನೆನಪಿರೋದಿಲ್ಲ, ಮೊನ್ನೆ ಏನಾಯಿತು ಗೋವಿಂದ, ಹುಟ್ಟಿದಾಗ ಏನು ಮಾಡಿದ್ದೀವಿ ಯಾವುದು ನೆನಪಿರೋದಿಲ್ಲ. ಆದರೆ ಆ ಸರೋವರದ ಇದನ್ನು ನೋಡಿ, ದಿವ್ಯಶಕ್ತಿ ಅಂತ ಹೇಳೋದು ಇದನ್ನೇ. ದಿವ್ಯಶಕ್ತಿಯ ಪ್ರಭಾವ ಏನಾಗ್ತದೆ, ಹಿಂದಿನ ಜನ್ಮದ ಸ್ಮರಣೆಯನ್ನು ಕೂಡ ನಮಗೆ ತಂದುಕೊಡತಕ್ಕದ್ದು. ಅಂತಹ ಸರೋವರ ವೇದ ಸರಸ್ ಅಂತ ಕರೀತಾರೆ. ಅದರಲ್ಲಿ ಸ್ನಾನ ಮಾಡು ನೀನು. ಏವಮುಕ್ತ್ವಾ ತಿರೋಭಾವಂ ಗತಾ ಕನ್ಯಾ ನರಾಧಿಪ. ಇಷ್ಟು ಹೇಳಿ ಆ ಕನ್ಯೆಯೂ ಕೂಡ ಮರೆಯಾದಳು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪ್ರಿಯವ್ರತ ಕೇಳಿದನಂತೆ, ಅನ್ಯಸ್ಮಿನ್ ಭಗವನ್ ಜನ್ಮನ್ ಆಸೀದ್ ಯತ್ತದ್ ವಿಚೇಷ್ಟಿತಂ ಸರ್ವಂ ಕತಶ್ಚ ದೇವರ್ಷೇ ಮಹತ್ ಕೌತೂಹಲಂ ಹಿಮೆ. ಪ್ರಿಯವ್ರತ ಕೇಳ್ತಾನೆ, ಸ್ವಾಮಿ ನಾರದರೆ, ನೀವಲ್ಲಿ ಸ್ನಾನ ಮಾಡಿದಿರಾ? ಹಿಂದೆ ಹೇಳಿದ ಮೇಲೆ ಮಾಡಿರ್ತಾರೆ. ಹಿಂದಿನ ಜನ್ಮ ಎಲ್ಲ ನೆನಪಾಯಿತು ಅಂದ್ರಲ್ಲ, ಏನು ನೆನಪಾಯಿತು ನಿಮಗೆ? ಅದನ್ನೆಲ್ಲ ಹೇಳಿ ನನಗೆ ಕೇಳಲಿಕ್ಕೆ ಕುತೂಹಲ ಆಗಿದೆ ಹಾಗೆ ಅಂತ ಹೇಳಿದಾಗ ನಾರದರು ಹೇಳ್ತಾರೆ, ಸ್ನಾತಸ್ಯ ಮಮ ರಾಜೇಂದ್ರ ತಸ್ಮಿನ್ ವೇದ ಸರಸ್ಯದ ಸಾವಿತ್ರ್ಯಾಶ್ಚ ವಶಶ್ರುತ್ವ ತಸ್ಮಿನ್ ಜನ್ಮ ಸಹಸ್ರಕಂ. 1000 ಜನ್ಮದ ನೆನಪಾಯ್ತಂತ ನನಗೆ. ಹಿಂದಿನ 1000 ಜನ್ಮದಲ್ಲಿ ನಾನು ಏನು ಮಾಡ್ತಾ ಇದ್ದೆ, ಏನು ಮಾಡಿದೆ, ಅದೆಲ್ಲವೂ ಕೂಡ ನನಗೆ ನೆನಪಾಯಿತು. ಸಾವಿತ್ರಿಯ ಒಂದು ಅಪ್ಪಣೆಯಿಂದ ನಾನು ಮಾಡಿದೆ, ನನಗೆಲ್ಲ ನೆನಪಾಯಿತು ಅಂತ ಹೇಳ್ತಾ ಇದ್ದೆ. ಏನು ಆಶ್ಚರ್ಯ ಅಂತ ಅನ್ನಿಸ್ತದ ಇದು ನೋಡಿ. ನಾವು ಗೋಪಾಲದಾಸರ ಚರಿತ್ರೆಯಲ್ಲಿ ಕೇಳ್ತೀವಿ, ಮಹಾನುಭಾವರು ಗಾಯತ್ರಿ, ಇದೇ ಗಾಯತ್ರಿಯನ್ನೇ ಸಿದ್ಧಿ ಮಾಡಿಕೊಂಡವರು. ಸಂಧ್ಯಾವಂದನೆಯಲ್ಲಿ ನಾವು ಗಾಯತ್ರಿ ಉಚ್ಚಾರಣೆ ಮಾಡ್ತೀವಿ. ಸಿದ್ಧಿ ಮಾಡಿಕೊಂಡ್ರೆ ಯಾರು ಒಂದು ಪುರುಷ ಎದುರುಗಡೆ ಬಂದರೆ ಅವ್ರದ್ದು 3 ಜನ್ಮ ಹಿಂದೆ ಏನಾಗಿದ್ದರು, 3 ಜನ್ಮ ಮುಂದೆ ಏನಾಗ್ತಾರೆ, ಈ ಜನ್ಮದಲ್ಲಿ ಏನಾಗಿದ್ದರು, ಏನಾಗ್ತಾರೆ, ಒಟ್ಟು 7 ಜನ್ಮದ ವೃತ್ತಾಂತವನ್ನು ಅವರು ಗೋಪಾಲದಾಸರು ಹೇಳಾರಂತೆ. ಎಂಥ ಶಕ್ತಿ ನೋಡಿ. ಆ ಶಕ್ತಿ ಹೇಗೆ ಬಂತು? ಗಾಯತ್ರಿಯ ಮಹಿಮೆ. ಸೊ ಅದು ವೇದ ಸರಸ್ ಎಷ್ಟು ಹೊಂದಾಣಿಕೆ ಆಗ್ತಾ ಇದೆ ನೋಡಿ. ವರಾಹ ಪುರಾಣದಲ್ಲಿ ಇರುವ ಮಾತು, ಗೋಪಾಲದಾಸರ ಚರಿತ್ರೆ. ಗಾಯತ್ರಿ ಅಂದರೆ ಯಾವುದು? ವೇದಗಳ ಸಾರ. ವೇದಗಳ ಸಾರವೇ ಗಾಯತ್ರಿ. 3 ಪಾದದಿಂದ 3 ವೇದದ ವ್ಯಾಖ್ಯಾನ ಅದು. ಗಾಯತ್ರಿಯಲ್ಲಿ 3 ಪಾದ ಇದೆ. ಮೊದಲನೇ ಪಾದ ಋಗ್ವೇದದ ಶಾರ್ಟ್ ಫಾರ್ಮ್, ಅದು ಋಗ್ವೇದದ ವ್ಯಾಖ್ಯಾನ. ಆ ಪಾದದ ವ್ಯಾಖ್ಯಾನವೇ ಋಗ್ವೇದ. 2ನೇ ಪಾದದ ವ್ಯಾಖ್ಯಾನವೇ ಯಜುರ್ವೇದ. 3ನೇ ಪಾದದ ವ್ಯಾಖ್ಯಾನವೇ ಸಾಮವೇದ. ಒಂದೊಂದು ಪಾದಕ್ಕೂ ಅಷ್ಟ ಅರ್ಥ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಗೋಪಾಲದಾಸರಿಗೆ ಅಷ್ಟು ಒಂದು ಅನುಗ್ರಹವನ್ನು ಮಾಡಿದ್ದು ಯಾವುದದು? ಗಾಯತ್ರಿ ಮಹಿಮೆ ನೋಡಿ. ಅದೇನೇ ನಾವು ಇಲ್ಲಿ ಕೇಳ್ತೀವಿ, ನಾರದರಿಗೆ ಆ ಸಾವಿತ್ರಿಯ ಅಪ್ಪಣೆಯಂತೆ ಸ್ನಾನ ಮಾಡಿದ್ದಕ್ಕೆ 1000 ಜನ್ಮದ ಒಂದು ನೆನಪಾಯಿತು. ಆಗ ಹಿಂದಿನ ಜನ್ಮದಲ್ಲಿ ತಾನೇನಾಗಿದ್ದರು ಎಂಬ ಒಂದು ಘಟನೆಯನ್ನು ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ. ಅಸ್ತ್ಯವಂತಿಪುರಂ ರಾಜನ್ ತತ್ರಾಹಂ ಪ್ರಾಗ್ ದ್ವಿಜೋತ್ತಮ ನಾಮ್ನಾ ಸಾರಸ್ವತಃ ಪೂರ್ವಂ ವೇದಾಂಗ ಪಾರಗಃ. ಹಿಂದೆ ನಾನು ಒಂದು ಬ್ರಾಹ್ಮಣನಾಗಿ ಹುಟ್ಟಿದೆ ಅಂತ ನೋಡಿ. ನಾರದರು ತಮ್ಮ ಹಿಂದಿನ ಜನ್ಮ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ನಾವು ಕೇಳ್ತೀವಿ ಏನು ಅಂತ, ದಾಸಿ ಮಗನಾಗಿ ಹುಟ್ಟಿ ಚಾತುರ್ಮಾಸ್ಯ ಕಾಲದಲ್ಲಿ ಆ ಋಷಿಗಳ ಸೇವೆ ಮಾಡಿ ಋಷಿಗಳ ಅನುಗ್ರಹದಿಂದ ನನಗೆ ಅಪರೋಕ್ಷ ಆಯಿತು, ಮುಂದೆ ನಾನು ನಾರದನಾಗಿ ಬಂದೆ ಹಾಗೆ ಅಂತ. ಅದು ಒಂದು ಜನ್ಮದ ವೃತ್ತಾಂತ ಭಾಗವತದಲ್ಲಿ ಕಂಡ್ರೆ. ವರಾಹ ಪುರಾಣ ನಾರದರ ಇನ್ನೊಂದು ಜನ್ಮದ ಒಂದು
ವೃತ್ತಾಂತವನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಈ ಜನ್ಮದಲ್ಲಿ ನಾರದರು ಏನಾಗಿದ್ದರು? ಬ್ರಾಹ್ಮಣನಾಗಿದ್ದರು. ವೇದಾಂಗ ಪಾರಗಃ, ವೇದಾಂಗ ಅದೆಲ್ಲವನ್ನು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿದವರಾಗಿದ್ದರು. ಅಷ್ಟು ಮಾತ್ರ ಅಲ್ಲ, ಬಹುಭೃತ್ಯ ಪರಿವಾರ, ಅನೇಕ ಭೃತ್ಯರಿದ್ರಂತೆ. ಅವ್ರು ಹೇಳಿದಂಗೆ ಕೆಲಸ ಮಾಡೋದಕ್ಕೆ ಅನೇಕ ಜನರು ಇದ್ದರು. ಬಹುಧಾನ್ಯಶ್ಚ ಪಾರ್ಥಿವ, ಹಣ ಸಂಪತ್ತು ಧಾನ್ಯ ಯಾವುದಕ್ಕೂ ಯಾವ ಕೊರತೆಯೂ ಇದ್ದಿಲ್ಲ, ಸಮೃದ್ಧವಾಗಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅನ್ಯಸ್ಮಿನ್ ಕೃತಸಜ್ಞಿ, ಕೃತಯುಗದಲ್ಲೇ ಅವರು ಹುಟ್ಟಿದರು. ಪರಮ ಬುದ್ಧಿಮಾನ್, ಶ್ರೇಷ್ಠ ಬುದ್ಧಿವಂತರಾಗಿ ಆ ಬ್ರಾಹ್ಮಣ ಇದ್ದರು ಅಂತ ಹೇಳ್ತಾ ಇದ್ದಾರೆ. ತಥೋಧ್ಯಾತಂ ಅಯೈಕಾಂತೆ ಕಿಮನೇನ ಕರೋಮ್ಯಹಂ. ನೋಡಿ, ಏಕಾಂತದಲ್ಲಿ ಚಿಂತನೆ ಮಾಡಿದರಂತೆ, ಏನು ಮಾಡಬೇಕು ನಾನು? ಇಷ್ಟೆಲ್ಲ ಬಂದು ಆಯಿತು, ಒಂದು ಕಡೆ ವೇದಶಾಸ್ತ್ರ, ವೇದಾಂಗ ಶಾಸ್ತ್ರ, ಇನ್ನೊಂದು ಕಡೆ ದುಡ್ಡು ಸಂಪತ್ತು ಎಲ್ಲ ಇದೆ, ಇನ್ನು ಮುಂದೆ ಏನು ಮಾಡಬೇಕು ನಾನು? ನಮ್ಮಲ್ಲಿ ಪ್ರಶ್ನೆ ಇಡ್ತಾರೆ ಅಂತ ಇಟ್ಟುಕೊಳ್ಳಿ. ಮುಂದೆ ಏನು ಮಾಡಬೇಕು ಅಂದರೆ ನಾವೇನು ಉತ್ತರ ಕೊಡ್ತೀವಿ? ಮುಂದೆ ಏನು? ನೆಕ್ಸ್ಟ್ 10 years ಏನು ಪ್ಲ್ಯಾನ್ ನಿಮ್ಮದು? ನೋಡಿ, ನಾವು ಈ ಯೋಚನೆನೇ ಮಾಡೋದಿಲ್ಲ ಇದೆಲ್ಲ. ಮುಂದೆ 10 ವರ್ಷ ಏನು ಮಾಡಬೇಕು ನಾವು? ರೆಡಿಯಾಗಿ ಇಟ್ಕೊಂಡಿರಿ ಅಂತಾರೆ, ಪ್ಲ್ಯಾನ್ ಮಾಡಿಕೊಂಡು. ನೋಡಿ, ನಾರದರು ಬ್ರಾಹ್ಮಣನಾಗಿ ಇದ್ದಾಗ ಪ್ಲ್ಯಾನ್ ಮಾಡ್ತಾರೆ. ದ್ವಂದ್ವೇನ ಸರ್ವಮೇತದ್ದಿ ನ್ಯಸ್ತ್ವಾ ಪುತ್ರೇಶು ಯಾಮ್ಯಹಂ. ಇದು ಈ ಜಗತ್ತು ದ್ವಂದ್ವಭೂಯಿಷ್ಠವಾದದ್ದು. ದ್ವಂದ್ವಭೂಯಿಷ್ಠ ಅಂದರೆ ಏನು? ಸುಖ ದುಃಖ, ಲಾಭ ಜಯಾಪಜಯ, ಇದರಿಂದ ಕೂಡಿದ್ದು. ಇದು ಬಿಟ್ಟು ಹೋಗತಕ್ಕದ್ದಲ್ಲ. ಅದರಿಂದ ಏನದರಿಂದ? ಸಂಸಾರ ಸಾಕು. ನಮಗನ್ನಿಸ್ತದ ಸಂಸಾರ ಸಾಕು ಅಂತ ಅನಿಸ್ತದ? ಬೇಕು ಅಂತ ಅನಿಸ್ತದ? ಇನ್ನು ಬೇಕು ಅಂತ ಅನಿಸ್ತದೆ. ಹಂಗೆ ಆಗಬಾರ್ದು ಅಂತಾರೆ. ಸಂಸಾರ ಏನಿದೆ, ಏನು ಸುಖ ಕಂಡ್ರಿ ಈ ಸಂಸಾರದಲ್ಲಿ? ಈ ಪ್ರಶ್ನೆ ನಾವು ಮಾಡ್ಕೋಬೇಕಂತ. ಸಂಸಾರದಲ್ಲಿ ನಾನು ಒಂದು ಸುಖವನ್ನು ಕಂಡೆ, ಹೇಳಿ ನೋಡೋಣ. ಯಾವುದಾದ್ರು ಒಂದು? ಊಟದ ಸುಖನೋ, ನಿದ್ರೆ ಸುಖನೋ, ಬಂಧು ಬಾಂಧವರ ಸುಖನೋ, ಎಲ್ಲವೂ ಹೇಗಿರುತ್ತದೆ? ದುಃಖ ಮಿಶ್ರಿತವಾಗಿಯೇ ಇರುತ್ತದೆ. ಸುಖ ಇದ್ದಂಗೆ ತೋರ್ತದೆ ಅಷ್ಟೇ. ಹೇಗಿರುತ್ತದೆ? ದುಃಖ ಮಿಶ್ರಿತ. ದೇಹದಿಂದ ಸುಖ ಅಂತ ಹೇಳೋಣವೇ, ಎಷ್ಟು ಅನಾರೋಗ್ಯ ಬರ್ತದೆ ನೋಡಿ. ಅದು ದೇಹದಿಂದ ಸುಖ ಅಲ್ಲ, ಊಟ ನಿದ್ರೆಯಿಂದ ಸುಖ ಅಲ್ಲ, ಬಂಧು ಬಾಂಧವರಿಂದ ಸುಖ ಅಲ್ಲ, ಇನ್ನು ಯಾವುದರಿಂದ ಸುಖ? ಮತ್ತೆ ದುಡ್ಡಿನಿಂದ ಸುಖ. ಸಂಪಾದನೆ ಮಾಡ್ತೀವಿ, ಅಷ್ಟು ಏನೋ ಚೂರು ಚಾರು ಸಂಪಾದನೆ ಮಾಡ್ತೀವಿ, ಅದರಿಂದ ಸುಖ ಅಂತ ಹೇಳೋಣ. ದುಡ್ಡು ಕಾಸು ಅದು ಕೂಡ ಚಂಚಲ ಸಿರಿಗಾಗಿ ಅಂತ ಹೇಳಿಬಿಡ್ತಾರೆ ದಾಸರು. ದುಡ್ಡು ಬರುತ್ತದೆ, ಹೋಗ್ಬಿಡ್ತದೆ, ಬರುತ್ತದೆ, ಹೋಗ್ತದೆ, ಯಾವುದು ಶಾಶ್ವತ ಅಲ್ಲ. ಇದನ್ನು ಆಲೋಚನೆ ಮಾಡಿ ಅಂತಾರೆ. ಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ಅಂತ ಉಪನಿಷತ್ತು ನಮಗೆ ತಿಳಿಸಿಕೊಡುವ ಒಂದು ಸಂದೇಶ. ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡಿ ಅಂದರೆ ಏನು ಪರೀಕ್ಷೆ ಮಾಡೋದು? ನನಗೆ ಈ ಶರೀರ ಬಂತು ಯಾತಕ್ಕೆ? ಸ್ವಲ್ಪ ಅನಾಲಿಸಿಸ್. ನನಗೆ ಈ ಶರೀರ ಬಂದದ್ದು ಯಾತಕ್ಕೆ? ನಾನು ಹಿಂದೆ ಮಾಡಿದ ಕರ್ಮ, ಹಿಂದೆ ಮಾಡಿಗೆ ತಕ್ಕಂತೆ ಈ ಶರೀರ ಬಂತು. ಈ ಶರೀರ ಬಂತು, ಸರಿ, ನಾನು ಈ ಮನೆಯಲ್ಲಿದ್ದೇನೆ ಯಾತಕ್ಕೆ? ನಮಗೆಂತ ದೇವರೊಂದು ಮನೆ ಕೊಟ್ಟಿದ್ದಾನೆ. ಆ ಮನೆ ನನಗೆ ಯಾಕೆ ಬಂತು ಅಂದರೆ ಏನರ್ಥ? ನನ್ನ ತಂದೆ ತಾಯಿಗಳು ಇವರು, ನನ್ನ ಹೆಂಡತಿ ಮಕ್ಕಳು ಇವರು, ಈ ರೀತಿಯಾಗಿ ಯಾಕೆ ಆಯಿತು? ಅದಕ್ಕೇನು ಕಾರಣ? ಅದಕ್ಕೇನು ಕಾರಣ? ಈ ಶರೀರ ಬರೋದಕ್ಕೆ ಯಾವುದು ಕಾರಣ? ಕರ್ಮ. ಈ ಮನೆ, ಈ ಹೆಂಡತಿ ಮಕ್ಕಳು, ಈ ತಂದೆ ತಾಯಿಯರು, ಅದಕ್ಕೇನು ಕಾರಣ? ಅದೇ ಕರ್ಮನೇ. ಸೊ ನಾವು ಮಾಡಿದ ಕರ್ಮ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಸೊ ಆ ಕರ್ಮ ಅದು ಅನುಭವಿಸಿ ಅದೇನಾಗಬೇಕು? ಕರ್ಮಕ್ಷಯ ಆಗಬೇಕು. ಕರ್ಮಕ್ಷಯ ಆಗೋದು ಯಾವುದರಿಂದ? ಅನುಭವಿಸೋದರಿಂದ. ಅದು ಸುಖ ಇರ್ಬೋದು, ದುಃಖ ಇರ್ಬೋದು. ಅದು ಅನುಭವಿಸಿದಾಗ ನಮಗೆ ಕರ್ಮಕ್ಷಯ ಆಗತ್ತೆ. ಆಗ ಈ ಶರೀರದಿಂದ, ಈ ಮನೆಯಿಂದ ದೇವರು ನಮ್ಮನ್ನು ಏನು ಮಾಡ್ತಾನೆ? ಹೊರಗಡೆ ಹಾಕ್ತಾನೆ. ಸಾಕಪ್ಪ, ಈ ಮನೆಯಲ್ಲಿ ನೀನು ಇದ್ದದ್ದು ಸಾಕು ಅಂದರೆ ಏನಾಯಿತು? ಕರ್ಮಕ್ಷಯ ಆಯಿತು. ದುಃಖ ಪಡಬೇಕು ಯಾಕೆ ಇದಕ್ಕೆ? ಈ ಶರೀರದಲ್ಲಿ ನೀನಿದ್ದದ್ದು ಸಾಕು, ಶರೀರ ಬಿಡು, ದುಃಖ ಪಡಬೇಕು ಯಾಕೆ? ಕರ್ಮವಶಾತ್ ನಾವು ಈ ಶರೀರವನ್ನು, ಈ ಮನೆಯನ್ನು ಸೇರಿದ್ದೀವಿ. ಕರ್ಮ ಮುಗೀತು ಅಲ್ಲ, ನಿಂದು ಟ್ರೈನಿಂಗ್ ಪೀರಿಯಡ್ ಮುಗೀತು, ರಿಟೈರ್ಮೆಂಟ್ ಕೆಲಸ ಮುಗೀತು, 60 ವರ್ಷ ಆಯಿತು, ದುಃಖ ಪಟ್ರ ನೀವು? ಅಲ್ಲ, ಕರ್ಮ ಮುಗೀತು. ನಮಗೂ ನಿಮಗೂ ಅಂದರೆ ಕಂಪನಿಗೂ ಗೌರ್ಮೆಂಟಿಗೂ ನಮಗಿದ್ದ ಅಗ್ರಿಮೆಂಟು
58 ವರ್ಷ 60 ವರ್ಷ ಏನೋ ಒಂದು ಮುಗೀತು, ದುಃಖ ಪಡ್ತಾರೆ ಅದಕ್ಕೆ? ಇಲ್ಲ, ಸುಖವಾಗಿ ಮನೇಲಿ ಇರ್ತೀವಿ. ಅವರೇ ಸಾಕಂತ ಕಳಿಸಿಬಿಟ್ರು, ಸಾಕಪ್ಪ ಏನು, ನಾವಿದ್ರೆ ಅವರಿಗೂ ತೊಂದರೆ ನಮಗೂ ತೊಂದರೆ, ಬೇಡ ಹಾಗೆಂದ ಮನೆಗೆ ಕಳಿಸಿಬಿಡ್ತಾರೆ ಅವರು. ಹೌದಲ್ಲ? ಸೊ ಅದೇ ರೀತಿಯಾಗಿ ಕರ್ಮ, ಈ ಶರೀರದಲ್ಲಿ ಈ ಕರ್ಮದಿಂದ ಇಷ್ಟು ಆಯುಷ್ಯ, ಇದು ಯಾವಾಗ ಡಿಸೈಡ್ ಆಗಿದ್ದು? ಪೂರ್ವ ನಿರ್ಣೀತ. ಇದೆಲ್ಲವೂ ಪೂರ್ವ ನಿರ್ಣೀತ. ಈ ಮನೆಯಲ್ಲೇ ನಾನು ಹುಟ್ಟಬೇಕು, ಇವರೇ ನನಗೆ ತಂದೆ ತಾಯಿ ಆಗಬೇಕು, ಇವರೇ ನನಗೆ ಬಂಧು ಬಾಂಧವರು, ಹೆಂಡತಿ ಮಕ್ಕಳು, ಯಾವಾಗ ತೀರ್ಮಾನ ಆದದ್ದು? ಎಲ್ಲವೂ ಪೂರ್ವ ನಿರ್ಣೀತ. ಸೊ ಅದರಿಂದ ನಾವು ಈ ಶರೀರದಲ್ಲಿ ಒಂದು ಪರ್ಟಿಕ್ಯುಲರ್ ಮನೆಯಲ್ಲಿ ಇರೋದಕ್ಕೆ ಏನು ಕಾರಣ? ನಾವು ಮಾಡಿದ ಕರ್ಮ. ಅರ್ಥ ಆಗಿದೆಯಾ? ಸೊ ಕರ್ಮ, ನಾವು ಯಾಕೆ ಸರಿ ದುಃಖ ಪಡಬಾರ್ದು ಅಂತ ಯಾಕೆ ಹೇಳ್ತೀರಿ? ಕರ್ಮ ಮುಗಿದ್ದು ದೇಹ ಹೋದರೆ ದುಃಖ ಬರಲ್ವೇ? ಹಾಗೆ ಅಂದರೆ ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಕರ್ಮ ರೆಡಿಗಿದೆ, ನೆಕ್ಸ್ಟ್ ಕರ್ಮ ರೆಡಿಗಿದೆ. ಇನ್ನೊಂದು ಶರೀರ ಬರುತ್ತದೆ, ಇನ್ನೊಂದು ಮನೆಯಲ್ಲಿ ಹೋಗಿ ವಾಸ ಮಾಡಿ. ಎಷ್ಟೊತ್ತು ಒಂದೇ ಮನೆಯಲ್ಲಿ ಬೋರ್ ಆಗಲ್ವೇ ನಿಮಗೆ? ಒಂದೇ ಮನೆಯಲ್ಲಿ ಎಷ್ಟು ವರ್ಷ ಇರೋದು? ಬೋರ್ ಆಗ್ತದೆ. ಇನ್ನೊಂದು ಮನೆಗೆ ಹೋಗಿ ಎಂಜಾಯ್ ಮಾಡಿ, ನಿಮಗೆ ಎಷ್ಟು ಬೇಕೋ. ಕರ್ಮ ಅಂತೂ ಖಾಲಿ ಆಗೋದೇ ಇಲ್ಲ. ಕರ್ಮ ಖಾಲಿ ಆಗೋದಿಲ್ಲವೇ? ಹೇಗೆಂತೀರಾ? ಇದೊಂದು ಪ್ರಶ್ನೆ. ಖಾಲಿ ಆಗಿಬಿಟ್ರೆ ಶರೀರ ಬರಲ್ಲ, ಮನೆ ಬರಲ್ಲ, ಹೆಂಡತಿ ಮಕ್ಕಳು ಬರಲ್ಲ. ಕರ್ಮ ಒಂದು ಜನ್ಮದಲ್ಲಿ ನಾವು ಮಾಡಿದರೆ 10 ಜನ್ಮಕ್ಕೆ ಬೇಕಾದಷ್ಟು ಕರ್ಮ ನಾವು ಬೆಳೆಸ್ಕೋತೀವಿ. ಈ ಒಂದು ಜನ್ಮ ಬಂದಿದೆ, ನೆಕ್ಸ್ಟ್ ಎಷ್ಟು ಜನ್ಮಕ್ಕೆ ನಾವು ರೆಡಿ ಆಗಿಬಿಟ್ಟಿದ್ದೀವಿ? ಈ ಒಂದು ಜನ್ಮದಿಂದ 10 ಜನ್ಮಕ್ಕೆ ರೆಡಿಯಾಗಿಟ್ಟಿದ್ದೀವಿ. ಆ ಜನ್ಮದಲ್ಲಿ ಮತ್ತೆ ಬಂದರೆ ಮತ್ತೆ ಎಷ್ಟು ಜನ್ಮಕ್ಕೆ ಬಂತು ಕರ್ಮ? ಇನ್ನೊಂದು 10 ಜನ್ಮ. ಸೊ ಅದರಿಂದ ಕರ್ಮ ನೋಡಿ, ವಿ ಆರ್ ವೆರಿ ಹ್ಯಾಪಿ. ಕರ್ಮ ಬರ್ತಾ ಇರ್ತದೆ, ನಮಗೆ ಶರೀರ ಬರ್ತಾ ಇರ್ತದೆ, ಯಾವುದೋ ಒಂದು ಮನೆಯಲ್ಲಿ ಸೆಟ್ಲ್ ಆಗ್ತಾ ಇರ್ತೀವಿ, ಖುಷಿಯಾಗಿರಿ ಅಂತ ಅಣ್ಣ ದೇವರು. ದುಃಖ ಯಾಕ್ರಿ? ಆಚಾರ್ಯ ಹೇಳ್ತಾರೆ ನೋಡಿ, ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯ. ಸೊ ನಮ್ಮನ್ನು ಅಂಟುಕೊಂಡು ಬರೋದು ಯಾವುದು? ಇದು ಬೇರೆಯವ್ರು ಮಾಡಿದ ಕರ್ಮವೇ? ಇಲ್ಲ. ಯಾರು ಮಾಡಿದ್ದು? ನಾವೇ ಮಾಡಿದ್ದುಣ್ಣು ಮಹಾರಾಯ. ಸರಿಗಿದನು. ಸೊ ಅದರಿಂದ ಕರ್ಮಕ್ಷಯ ಆಗೋದಿಲ್ಲ. ಮತ್ತು ದೇವರ ವ್ಯವಸ್ಥೆ ಇದು, ನೀನು ಇಷ್ಟು ಕರ್ಮ ಇದ್ದರೆ ಈ ಮನೆಯಲ್ಲಿ ಈ ಜನ್ಮ ಪಡೀಲೇಬೇಕು, ಅದು ನಿಯಮ. ಅದರಿಂದ ನಮಗೇನಾಗ್ತದೆ? ಯಾವುದೋ ಒಂದು ಜನ್ಮ ಬಂದೇ ಬರುತ್ತದೆ. ಅದರಿಂದ ಬೇಸರ ಯಾಕೆ? ಈಗ ಟ್ರೈನ್ಲಿ ಹೋಗ್ತೀವಿ, ಸ್ಟೇಷನ್ ಬಂತು, ಕಂಪಾರ್ಟ್ಮೆಂಟಿಂದ ಇಳಿದು ಹೋಗ್ತೀವಿ, ದುಃಖ ಪಡ್ತೀವಾ? ಇಲ್ಲ. ಅದೇ ಥರನೇ ಪೂರ್ವ ನಿರ್ಣೀತ, ಅದು ಕೂಡ ಮೊದಲೇ ಟಿಕೆಟ್ ತೊಗೊಂಡಿರ್ತೀವಿ. ಆಗಿರುವಾಗ ನಮ್ಮ ಸ್ಟೇಷನ್ ಬಂತು, ನಾವು ಇಳಿದು ಹೋಗಬೇಕಷ್ಟು, ದುಃಖ ಯಾಕೆ? ಇನ್ನೊಂದು ದಾಸರು ತುಂಬ ಉದಾಹರಣೆ ಕೊಡ್ತಾರೆ. ಸಂತೆಗೆ ಹೋಗ್ತೀವಿ, ಸಂತೆ ನಡೆಯಿತು ನಾನಾ ಪರಿ, ಸಂಜೆಯಲ್ಲಿ ಹಿಡಿದರು ತಮ್ಮ ತಮ್ಮ ದಾರಿ. ಚೆನ್ನಾಗಿದೆ ನೋಡಿ. ಸಂಜೆ ಆಯಿತು, ಎಲ್ಲ ಪ್ಯಾಕ್ ಮಾಡಿಕೊಂಡು ಅಂಗಡಿ ಮುಗೀತು, ಕ್ಲೋಸ್ ಮಾಡಿಕೊಂಡು ಹೋಗ್ತಾರೆ, ತಮ್ಮ ತಮ್ಮ ದಾರಿಗೆ ಹೋಗ್ತಾರೆ. ಅದೇ ಥರನೇ ಇದನ್ನು, ನಮ್ಮ ದಾರಿ, ನಮ್ಮ ಕೆಲಸ ಮುಗಿತು, ಕರ್ಮ ಮುಗೀತು. ಕೆಲವರಿಗೆ ಕರ್ಮ ಸ್ವಲ್ಪ ಇರ್ತದೆ, ಜಾಸ್ತಿ ಇರುತ್ತದೆ, ಅದರ ತಕ್ಕಂತೆ ಆಯುಷ್ಯ, ಅದರ ತಕ್ಕಂತೆ ಆ ಮನೆಯಲ್ಲಿ ವಾಸ. ದುಃಖ ಯಾತಕ್ಕೆ? ದುಃಖ ಪಡುವ ಕಾರಣವೇ ನೋಡಿ. ಇದನ್ನು ನಾರದರು ಅನಲೈಸ್ ಮಾಡ್ತಾ ಇದ್ದಾರೆ. ದ್ವಂದ್ವೇನ ಸರ್ವಮೇತತಿ. ಸರ್ವಮೇತತ್, ಇದೆಲ್ಲವೂ ಕೂಡ ಯಾವುದರಿಂದ? ದ್ವಂದ್ವದಿಂದ, ಅಂದರೆ ನಾವು ಮಾಡಿದ ಕರ್ಮದಿಂದ. ಒಬ್ಬನಿಗೆ ಒಳ್ಳೆ ಧನವಂತನಾಗ್ತಾನೆ, ಯಾಕೆ? ಅವನು ಮಾಡಿದ ಕರ್ಮ. ಒಬ್ಬ ದರಿದ್ರನಾಗಿರ್ತಾನೆ, ಅವನು ಮಾಡಿದ ಕರ್ಮ. ಒಬ್ಬ ರೋಗಿಷ್ಠನಾಗಿರ್ತಾನೆ, ಆರೋಗ್ಯವಂತನಾಗಿರ್ತಾನೆ. ಎಲ್ಲದಕ್ಕೂ ಏನು ಕಾರಣ? ಕರ್ಮ. ಆಯಿತು, ಈ ಜನ್ಮದ ಈ ಭೂಮಿಯಲ್ಲಿ ಕತೆ ಮುಗೀತು. ನಾವು ದೇಹ ಬಿಟ್ಟ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ನರಕಕ್ಕೆ ಹೋಗ್ತೀವಿ. ಅಲ್ಲಿ ಎಷ್ಟು ದಿವಸ ಎಂಟ್ರಿ? ಅದು ಕೂಡ ಕರ್ಮನೇ. ಡಿಸೈಡ್ ಮಾಡೋದು ಯಾವುದು? ಕರ್ಮವೇ. ಆ ಕರ್ಮಕ್ಷಯ, ಅಲ್ಲಿ ಸುಖವನ್ನು ಅನುಭವಿಸ್ತಾ ಸ್ವರ್ಗದಲ್ಲಿ ಇದ್ದರೆ ಸುಖ ಅನುಭವಿಸ್ತಾ ಬರ್ತೀವಿ. ಅಕೌಂಟಿಂದ ಹಣ ಡೆಬಿಟ್ ಆದಂಗೆ ಬರ್ತಾ ಇರ್ತದೆ. ಖಾಲಿ ಆಯಿತು, ಏನು ಮಾಡಿಬಿಡ್ತಾರೆ? ಆಯ್ತಪ್ಪ, ನಿನ್ನ ಕೆಲಸ ಮುಗೀತು, ನಿನ್ನ ಕರ್ಮ ಖಾಲಿ ಆಯಿತು, ಇನ್ನು ಮುಂದೆ ನೀವು ಇಲ್ಲಿ ಇರಲಿಕ್ಕೆ ನಾಲಾಯ್ಕು, ಹೋಗ್ರಿವರೆಗೆ, ಹಾಗಂತ ದಬ್ಬಿ ಬಿಡ್ತಾರೆ. ತಿರುಗಿ ಎಲ್ಲಿ ಬರಬೇಕು? ಭೂಮಿಗೆ ಬರಬೇಕು. ನರಕದಲ್ಲೂ ಅಷ್ಟೇ, ದುಃಖ ಅನುಭವಿಸಿದಷ್ಟು ಕರ್ಮ ಕಡಿಮೆ ಆಗ್ತಾ ಬರ್ತದೆ. ಒಂದು ಸ್ವಲ್ಪ ಕರ್ಮ ಉಳಿದ ಮೇಲೆ ನರಕದಲ್ಲಿ ಇರಲಿಕ್ಕೆ ನಾಲಾಯ್ಕು, ಸಾಕಪ್ಪ, ಜೈಲಿಂದ ರಿಲೀಸ್ ಮಾಡಿಬಿಡ್ತಾರೆ ನೋಡಿ. ಸೇಮ್ ಮಾಡ್ತಾರೆ, ತಿರ್ಗ ಭೂಮಿಗೆ ಬಂದು ತಿರ್ಗ
ಸಾಧನೆ ಮಾಡಬೇಕು. ಅದಕ್ಕೆ ಇದನ್ನು ಏನು ಕರೀತಾರೆ? ಕರ್ಮಭೂಮಿ ಅಂತ ಕರೀತಾರೆ. ಇಲ್ಲಿ ಮಾಡಿದಷ್ಟು ನಮಗೆ ಕರ್ಮ ಕಡಿಮೆನೇ ಆಗೋದಿಲ್ಲ. ಎಷ್ಟು ಜೀವರಾಶಿಗಳು ಬಂದರೂ ಸರಿ, ಕರ್ಮ ಏನಾಗೋದಿಲ್ಲ. ನೋಡಿ, ಭಗವದ್ಗೀತೆಯಲ್ಲಿ ಚೆನ್ನಾಗಿದೆ, ನಹಿ ಕಷ್ಟಿ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮ ಕೃತ. ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರೋದಿಲ್ಲ ಅಂತಾನೆ ದೇವರು. ಈ ಕ್ಷಣ ಕರ್ಮ ಮಾಡಿಲ್ಲ ಅಂತ ಹೇಳಿ ನೋಡೋಣ. ನಾ ಮಾಡಿಲ್ಲ, ಸುಮ್ಮನೆ ಕೂತಿದ್ದೀನಿ, ಅದು ಒಂದು ಕರ್ಮ. ಏನು? ಕೂಡೋದು ಒಂದು ಕರ್ಮ, ಉಸಿರಾಡೋದು ಒಂದು ಕರ್ಮ, ನೋಡೋದು ಒಂದು ಕರ್ಮ, ಮನಸ್ಸಿನಲ್ಲಿ ಆಲೋಚನೆ ಮಾಡೋದು ಅದು. ನಿದ್ರೆ ಮಾಡುವಾಗ ನಾನು ಏನು ಮಾಡೇ ಇಲ್ಲ ರೀ, ಹೌದಲ್ಲ? ನಿದ್ದೆ ಮಾಡುವಾಗ ಏನೋ ಕರ್ಮ ಮಾಡಿದೀವಾ? ದೇವ್ರು ಮಾಡಿದಿ ಅಂತ ಅಲ್ಲ, ಒಂದೊಂದು ಕ್ಷಣವೂ ಮಾಡಿದೀಯ ಹಂಗಂದರೆ ನಿದ್ದೆ ಮಾಡಿದಾಗ ಏನು ಕರ್ಮ ಆಯಿತು? ಅಸ್ತಿತ್ವ ಅಷ್ಟಿರಬೇಕಲ್ಲ, ಇರೋದೇ ಒಂದು ಕರ್ಮ ಅಂತಾನೆ. ಭೂಮಿಯಲ್ಲಿ ಇರೋದೇ ಒಂದು ಈ ಪುಸ್ತಕ ಇದೆಯೋ ಅಲ್ಲೋ, ಇರೋದು ಒಂದು ಕರ್ಮ. ನಾವು ಕೂತಿದ್ದೀವಿ, ಮಲಗಿದ್ದೀವಿ, ಕರ್ಮನೇ ಅದು ಕೂಡ. ಸೊ ಅದರಿಂದ ಒಂದು ಕ್ಷಣ ಬಿಡದೆ ನಾವೇನು ಮಾಡ್ತಾ ಇರ್ತೀವಿ? ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಆ ಕರ್ಮಕ್ಕೆ ತಕ್ಕಂತೆ 10 ಜನ್ಮಕ್ಕೆ ಬೇಕಾದ ಒಂದು ಇನ್ವೆಸ್ಟ್ಮೆಂಟ್ ನಾವು ಮಾಡಿ ಇಟ್ಕೋತಾ ಇರ್ತೀವಿ. ಪುಣ್ಯನೋ ಪಾಪನೋ ಅವರವರಿಗೆ ಬಿಟ್ಟದ್ದು. ಒಳ್ಳೆಯ ಕರ್ಮ ಮಾಡಿದರೆ ಪುಣ್ಯ, ಪಾಪ ಕರ್ಮ ಮಾಡಿದರೆ ಡಿಸೈಡ್ ಮಾಡೋದು ಹೇಗೆ? ಪುಣ್ಯ ಪಾಪ, ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಡಿಸೈಡ್ ಮಾಡೋದು ಹೇಗೆ? ನೆಕ್ಸ್ಟ್ ಕ್ವಶನ್. ಇದು ಒಳ್ಳೆಯ ಕರ್ಮ, ಇದರಿಂದ ಪುಣ್ಯ ಆಗ್ತದೆ, ಇದು ಕೆಟ್ಟ ಕರ್ಮ, ಇದರಿಂದ ಪಾಪ ಬರ್ತದೆ, ಡಿಸೈಡ್ ಮಾಡೋದು ಹೇಗೆ? ಎಲ್ಲ ಕರ್ಮ ಥಿಯರಿ ಅಂತ ಹೇಳಿಬಿಟ್ರಿ, ಥಿಯರಿ ಆಫ್ ಕರ್ಮ. ಶಾಸ್ತ್ರದಲ್ಲಿ ಯಾವುದನ್ನು ಮಾಡು ಅಂತ ಹೇಳಿದ್ದಾರೋ ಅದು ಪುಣ್ಯಕರ್ಮ, ಶಾಸ್ತ್ರದಲ್ಲಿ ಬೇಡ ಹೇಳಿದ್ದು ಅದು ಪಾಪಕರ್ಮ. ಮಾಡಬೇಡ ಅಂತ ಹೇಳಿದ್ದನ್ನು ಮಾಡಿದರೆ ಪಾಪ ಬರುತ್ತದೆ, ಮಾಡು ಅಂತ ಹೇಳಿದ್ದನ್ನು ಮಾಡಿದರೆ ಪುಣ್ಯ ಬರುತ್ತದೆ. ವಿಹಿತ ಕರ್ಮ ಅಂತಾರೆ ಅದನ್ನು. ಆ ಕರ್ಮವನ್ನು ನಾವು ಹೇಗೆ ಮಾಡಬೇಕು? ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದೇ ಕರ್ಮನೇ ಏನಾಗ್ತದೆ? ಮೋಕ್ಷಕ್ಕೆ ಹೊರಗೆ ಬರೋದು ಹೇಗೆ? ಹೊರಗೆ ಬರುವ ಉಪಾಯ ಏನು? ಈ ಕರ್ಮ ನಮ್ಮನ್ನು ಬಿಡೋದಿಲ್ಲ. ಕರ್ಮಕ್ಕೆ ತಕ್ಕಂತೆ ಒಂದು ಶರೀರ, ಒಂದು ಮನೆ ಗ್ಯಾರಂಟೀಡ್. ಮತ್ತು ಈ ಚಕ್ರ, ಹುಟ್ಟು ಸಾವು ಎನ್ನುವುದು ಚಕ್ರ ಬರ್ತಾನೇ ಇರ್ತದೆ. ಅಂದರೆ ಎಲ್ಲಿ ಹೋಗಿ ಬರ್ತೀವಿ? ಸ್ವರ್ಗ, ನರಕ, ಭೂಮಿ. ಸ್ವರ್ಗ, ನರಕ, ಭೂಮಿ ಇಲ್ಲೇ ತಿರುಗಾಡ್ತಾ ಇರ್ತೀವಿ. ಹೊರಗೆ ಬರೋದು ಹೇಗೆ? ಯೋಚನೆ ಮಾಡಬೇಕೋ ಮಾಡಬಾರ್ದು? ವೆರಿ ರೆಲೆವೆಂಟ್ ಕ್ವಶನ್ ನೋಡಿ ಇದು. ಹೊರಗೆ ಬರೋದು ಹೇಗೆ? ಈ ಕರ್ಮದ ಪಾಶ. ಸೊ ನಮ್ಮನ್ನು ಪಾಶ ಬಂಧನದಲ್ಲಿ ಇಟ್ಟಿದ್ದಾನೆ ಅಂದರೆ ಯಾವ ಬಂಧನ? ಕರ್ಮದ ಬಂಧನ. ಯದ್ಯಪಿ ಅದೆಲ್ಲ ಮಾಡಿದ್ಯಾರೋ ನೋಡಿ, ಬ್ಯೂಟಿ ನೋಡಿ ಅಲ್ಲಿ. ಕರ್ಮ ಮಾಡಿದ್ಯಾರೋ? ನಾವೇ. ಬೇರೆಯವರು ಮಾಡಿದ ಕರ್ಮವನ್ನು ನಮಗೆ ತಂದು ಕೊಡೋದಿಲ್ಲ ದೇವರು, ಹೌದಲ್ಲ? ಬೇರೆಯವರು ಮಾಡಿದ ಕರ್ಮ ನಮಗಿಲ್ಲ, ನಾವು ಮಾಡಿದ್ದೇ ನಮಗೆ. ಸೊ ಅದರಿಂದ ನಾವು ಯಾರನ್ನು ಕೂಡ ಏನು ಮಾಡುವಂತೆ ಇಲ್ಲ, ಆಕ್ಷೇಪ ಮಾಡುವಂತೆ ಇಲ್ಲ. ಯಾಕೆ? ಒಬ್ಬರು ನಮಗೆ ಕೆಟ್ಟದ್ದು ಮಾಡಿದರು, ಆ ರೀತಿಯಾದ ಕರ್ಮ ನಾವು ಮಾಡಿದ್ದಕ್ಕೆ ದೇವರು ನಮಗೆ ತಂದು ಕೊಡ್ತಾನೆ. ಅದರಿಂದ ಇನ್ನೊಬ್ಬರನ್ನು ಆಕ್ಷೇಪ ಯಾಕೆ ಮಾಡೋದು? ನೋಡಿ, ಆ ಕರ್ಮವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಬಂದುಬಿಡುತ್ತದೆ ನೋಡಿ. ಅದರಿಂದ ಏನಿರೋದಿಲ್ಲ? ಕರ್ಮವನ್ನು ಸರಿಯಾಗಿ ಅರಿತವನಿಗೆ ಏನಿರೋದಿಲ್ಲ? ದ್ವೇಷ ಇರೋದಿಲ್ಲ. ಒಂದು ವ್ಯಕ್ತಿ ಮೇಲೆ ದ್ವೇಷ ಇರೋದು ಯಾಕೆ? ನನ್ನ ಕರ್ಮ ಅವ್ರೇನು ಮಾಡಬೇಕು? ಮಾಡಿದ್ದನ್ನು ಮಹಾರಾಯ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ನಾವು ಮಾಡಿದ್ದಕ್ಕೆ ನಾವು ಉಣ್ಣಬೇಕು. ಅವ್ರನ್ನ ಬೈ ಸುಮ್ಮನೆ ರೇಗ್ತಾ ಕೂತಿದ್ರೆ ನೀನು ಸರಿ ಇಲ್ಲ, ನೀನು ಅದು ಹೆಂಡತಿ ಸಿಕ್ಕಿದ್ರಂತೂ ಸಾಕು, ಚೆನ್ನಾಗಿ ಜಾಡಿಸ್ಬಿಡೋದು. ಅಥವಾ ಹೆಂಡತಿಗೆ ಗಂಡ ಸಿಕ್ಕಿದ್ರೆ ಸಾಕು, ಯಾರೋ ಒಂದು ಪವರ್ಫುಲ್ಲಾಗಿರ್ತಾರೆ ಮನೆಯಲ್ಲಿ. ಒಂದು ಹೆಂಡತಿ ಪವರ್ಫುಲ್ ಆಗಿದ್ದರೆ ಗಂಡ ಔಟ್, ಗಂಡ ಪವರ್ಫುಲ್ ಆಗಿದ್ದರೆ ಹೆಂಡತಿ ಔಟ್. ಯಾಕೆ ಇದೆಲ್ಲ? ಅದರಿಂದ ಕರ್ಮವನ್ನು ಅರಿತವರಿಗೆ ಈ ದ್ವೇಷ, ಅದನ್ನೇ ದ್ವಂದ್ವ ಅಂತ ಕರೀತಾರೆ. ಅದು ಸುಖ ಇರ್ಬೋದು, ದುಃಖ ಇರ್ಬೋದು, ನಾವು ಇರುವ ಮನೆ ಇರ್ಬೋದು, ನಾವಿರುವ ಲೋಕ ಇರ್ಬೋದು, ಸ್ವರ್ಗಲೋಕ, ನರಕಲೋಕ, ಯಾವುದೇ ಆಗಲಿ, ಎಲ್ಲವೂ ಎಷ್ಟು ಕರ್ಮ ಇರುವಷ್ಟು ಕರ್ಮ ಮಾಡ್ತಾನೇ ಇರ್ತೀವಿ. ಅದರಿಂದ ಮತ್ತೆ ದೇಹ ಬರಲ್ಲ ಅಂತ ದುಃಖ ಪಡಬೇಕಾಗಿಲ್ಲ. ಒಂದು ಯೋಚನೆ ಮಾಡಬೇಕಾಗಿತ್ತು, ಈ ಒಂದು ಬಂಧನದಿಂದ, ಕರ್ಮ ಪಾಶದಿಂದ ಹೊರಗೆ ಬರೋದು ಹೇಗೆ? ಅದು ದೇವರ ಪ್ರಸಾದ. ದೇವರ ಕುರಿತಾದ ಶ್ರವಣ ಮನನಾದಿಗಳನ್ನು ಮಾಡಿದರೆ ದೇವರೇನು ಮಾಡ್ತಾನೆ? ಸಾಕಪ್ಪ, ಇವನಿಗೆ ಕರ್ಮಕ್ಕೂ ನಮಗೆ ಅಟ್ಯಾಚ್ ಮಾಡಿದ್ದು ಯಾರು? ಯದ್ಯಪಿ ಕರ್ಮ ಜಡ. ಕರ್ಮ ಏನು? ಕರ್ಮ ಜಡ. ಜಡ ಅಂದರೆ ಅರ್ಥ ಆಯ್ತಲ್ವ? ನಾನ್ ಲಿವಿಂಗ್ ಥಿಂಗ್. ಇಟ್ ಕೆನಾಟ್ ಆ್ಯಕ್ಟ್ ಆನ್ ಇಟ್ಸ್ ಓನ್. ಕರ್ಮ ತಾನಿಂದ ತಾನೇ ಒಂದು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ.
ಆ ಕರ್ಮಕ್ಕೆ ತಕ್ಕಂತೆ ಆಯೋಜನೆ ಮಾಡಿಸುವ ಒಂದು ಚೇತನ ಬೇಕು. ಯಾರದು? ಪರಮಾತ್ಮ. ಅದೇ ಪರಮಾತ್ಮ. ಸೊ ಅದರಿಂದ ಪರಮಾತ್ಮನ ಪ್ರಸಾದ ಭಕ್ತಿಯನ್ನು ಮಾಡಿದರೆ ದೇವರು ಏನು ಮಾಡ್ತಾನೆ? ಸಾಕು, ಇವನಿಗೆ ಕರ್ಮದ ಅಟ್ಯಾಚ್ಮೆಂಟು ಕೊಡೋದು ಬೇಡ ಹಾಗೆ ಅಂತ ಗೇಟ್ ಹಾಕ್ತಾನೆ. ಗೇಟ್ ಹಾಕಿದರೆ ಸ್ವಲ್ಪ ಉಳಿದಿರುತ್ತೆ ನೋಡಿ. ಅಣೆಕಟ್ಟು ಗೇಟ್ ಹಾಕ್ತಾರೆ, ಅಥವಾ ಟ್ಯಾಂಕಲ್ಲಿ ನೀರು ಖಾಲಿ ಆಯಿತು, ಆದರೂ ಚೂರು ತಿರ್ಸಿದ್ರೆ ಏನು ಬರ್ತದೆ? ನಲ್ಲಿಯಲ್ಲಿ ನೀರು ಬರ್ತದೋ ಅಲ್ಲೋ? ಆ ನಲ್ಲಿಯಲ್ಲಿ ಇರುವಷ್ಟು ನೀರು ಬರ್ತದೆ ಅಷ್ಟೇ, ಹೊಸ ನೀರು ಬರೋದೇ. ನೋಡಿ ದೇವರು ಮಾಡುವ ಅನುಗ್ರಹ ನೋಡಿ, ಅದನ್ನೇ ಪ್ರಾರಬ್ಧ ಅಂತ ಕರಿತೀವಿ. ಸೊ ಪ್ರಾರಬ್ಧ ಇರುವಷ್ಟು ನಾವು ಅನುಭವಿಸಲೇಬೇಕು. ಪ್ರಾರಬ್ಧ ಕಳೀತು ಆಮೇಲೆ ಮತ್ತೆ ಹುಟ್ಟು ಸಾವು ಇರೋದಿಲ್ಲ. ಅದನ್ನೇ ಏನಂತ ಕರಿತೀವಿ? ಮೋಕ್ಷ ಅಂತ ಕರಿತೀವಿ. ಇದು ಪ್ರೋಸೆಸ್. ಅದನ್ನು ನಾರದರು ತಾನು ಬ್ರಾಹ್ಮಣನಾಗಿ ಇದ್ದಾಗ ಆಲೋಚನೆ ಮಾಡಿದರು ಅಂತಾರೆ. ದ್ವಂದ್ವೇನ ಸರ್ವಮೇತದ್ದಿ ನ್ಯಸ್ವ. ಈ ವಿಚಾರ ಮಾಡಿದ ಮೇಲೆ ಏನು ಅನಿಸ್ಬಿಡುತ್ತದೆ? ಸ್ವಾಮಿ, ಏನಾರು ಮಾಡಿ ಕರ್ಮದಿಂದ ಬಿಡುಗಡೆ ಮಾಡು. ಸರಿಯಾದ ಚೇತನನಾಗಿದ್ದರೆ ಆ ರೀತಿಯಾಗಿ ಆಲೋಚನೆ ಮಾಡ್ತಾನೆ. ಇನ್ನು ನಮಗೆ ಇದೇ ಪರವಾಗಿಲ್ಲಪ್ಪ, ಸುಮ್ಮನೆ ಯಾಕೆ ರಿಸ್ಕ್ ಎಲ್ಲ ತೊಗೊಳ್ಳೋದು ಬೇಡ, ಹೊಸ ಇನ್ವೆನ್ಷನ್ ಮಾಡೋದು ಬೇಡ, ಮೋಕ್ಷಗೆ ಅಲ್ಲಿ ಹೇಗಿರ್ತದೋ ಅಲ್ಲಿ ನೀರು ಸಿಗ್ತದೋ ಅಲ್ಲಿ ಊಟ ಗೀಟ ಸಿಕ್ತು, ಇಲ್ಲೇ ಮನೇಲಿ ಏನೋ ಪಾಪ ಹೆಂಡತಿ ಮಾಡಿ ಆಗ್ತಲ್ಲ ತಿಂದ್ಬಿಟ್ಟು ಸುಮ್ಮನೆ ಇದ್ದರೆ ಸಾಕು ಹಾಗೆ ಅಂತ ಅನಿಸ್ಬಿಟ್ರೆ ಆ ಕಡೆ ಮನಸ್ಸು, ದೇವರ ಕಡೆ ಮನಸ್ಸು ಹೋಗೋದೇ ಇಲ್ಲ. ಇನ್ನು ಕರ್ಮದಲ್ಲೇ ಸಿಕ್ಕಿ ಬೀಳ್ತಾನೆ ಅವನು. ಆದರೆ ಜ್ಞಾನಿಯಾದವರು, ಆಲೋಚನಾ ಶಕ್ತಿ ಉಳ್ಳವರು ಏನು ಮಾಡ್ತಾರೆ? ಸಾಕು. ಅದನ್ನೇ ಅಂತ ಕರಿತೀವಿ? ವೈರಾಗ್ಯ ಅಂತ ಕರಿತೀವಿ. ವೈರಾಗ್ಯ ಎನ್ನುವುದು ಖಡ್ಗ. ಅದು ಸಾಕಪ್ಪ, ಇದು ಈ ಮನೆ ಬಿಟ್ಟರೆ ಇನ್ನೊಂದು ಮನೆ, ಆ ಮನೆಯಲ್ಲಿ ಒಂದು ಶರೀರದಿಂದ ಓಡಾಡ್ತಾ ಇರ್ತೀವಿ ಇಷ್ಟು ವರ್ಷ ಆಯುಷ್ಯ, ಅದು ಬಿಟ್ಟರೆ ಇನ್ನೊಂದು. ಸ್ವಲ್ಪ ಆಲೋಚನೆ ಮಾಡಿ, ಎಷ್ಟು ಜನ್ಮಗಳು ನಾನು ತಾಳ್ತಾ ಇರಬೇಕು, ಹೀಗೆ ಸಾಕು ಅನಿಸಲ್ವ ನನಗೆ? ಈ ಸಂಸಾರದಲ್ಲಿ ಏನಿದೆ ಸುಖ? ಒಂದು ಸುಖ ಅಂತ ಹೇಳಿ ನೋಡೋಣ. ಕೇವಲ ಸುಖ ಆಗಿರಬೇಕು. ಜಯತೀರ್ಥರು ಹೇಳ್ತಾರೆ ಅದನ್ನು. ಕೇವಲ ಸುಖ ಎನ್ನುವುದು ಸಂಸಾರದಲ್ಲಿ ಇಲ್ಲವೇ ಇಲ್ಲ. ಹೇಗಿರುತ್ತದೆ? ದುಃಖ ಮಿಶ್ರಿತವಾಗಿ ಇರುತ್ತದೆ. ದುಃಖ ಮಿಶ್ರಿತವಾಗಿ ಇರ್ತದೆ ನಮಗೆ. ಇಲ್ಲಾಂದ್ರೆ ನಾವೇನೇ ಇಲ್ಲೇ ಸೆಟ್ಲ್ ಆಗೋವರೇ ನಾವು. ಏನಾದ್ರು ದೇವರು ದುಃಖವನ್ನು ಸೇರಿಸಿಲ್ಲ ಅಂದರೆ ನಾವೆಂಥವರು? ಇದೇ ಚೆನ್ನಾಗಿದೆ ಬಿಟ್ಟುಬಿಡಿ. ಅಲ್ಲಿ ರಾಮಾಯಣದಲ್ಲಿ ಒಂದು ಕಥೆ ಬರುತ್ತದೆ. ಸೀತಾಮಾತೆಯ ಹುಡ್ಕೊಂಬರಬೇಕು ಅಂತ ಹನುಮಂತ ದೇವರ ದಂಡದವರು ಬರ್ತಾರಂತೆ. ಬಂದಾಗ ಒಂದು ಪರ್ವತ, ವಿಂಧ್ಯ ಪರ್ವತದ ಹತ್ರ ಒಂದು ದೊಡ್ಡ ಉದ್ಯಾನವನ ಸಿಗ್ತದೆ. ತುಂಬ ಚೆನ್ನಾಗಿದೆ ಅವರಿಗೆ. ಪಾಪ ತುಂಬ ಬಾಯಾರಿ ಇದ್ದರು ಕಪಿಗಳು, ತಾರ, ಅಂಗದ ಮುಂದಾದ ಕಪಿಗಳು ಎಲ್ಲ ಬಂದರು. ನೋಡಿದರು ಉದ್ಯಾನವನ ತುಂಬ ಚೆನ್ನಾಗಿದೆ. ತಾರಾ ಕಪಿ ಮೆಲ್ಲಗೆ ಹೇಳಿದನಂತೆ, ತುಂಬ ಚೆನ್ನಾಗಿದೆ, ಇಲ್ಲೇ ನಾವು ಕಪಿಗಳ ಸೈನ್ಯ, ಹೇಗಿದ್ರು 10 ಕಪಿಗಳು ಇದ್ದೀವಿ, ಇಲ್ಲೇ ಸೆಟ್ಲಾಗಿಬಿಡೋಣ. ಈ ಸುಗ್ರೀವ ಹೋದರೆ ಹೇಗಿದ್ರು 30 ಡೇಸ್ ಟೈಮ್ ಕೊಟ್ಟಿದ್ದ, 30 ಡೇಸ್ ಮೇಲೆ ಆದರೆ ಸುಗ್ರೀವ ನಮ್ಮ ತಲೆ ಕತ್ತರಿಸೋದು ಖಚಿತ. ಸುಗ್ರೀವಾಜ್ಞಾ ಅಂತ ಕರೀತಾರೆ ಅದನ್ನು. ಒಂದು ಸಲ ಹೇಳಿದ ಅಂದರೆ ಅದು ಮುಗಿದು. ಸೊ ಅದರಿಂದ ಹೇಗಾದರೂ 30 ದಿವಸ ಮೇಲೆ ಆಗೋಯ್ತು. ಆದರೂ ಸೀತಾ ಸಿಕ್ಕಿಲ್ಲ ನಮಗೆ. ಸುಮ್ಮನೆ ಯಾಕೆ ಅವನ ಇಲ್ಲ ಅಂತ ಹೇಳಿ ಅವ್ರ ಮುಂದೆ ನೆಗೆಟಿವ್ ಆಗಿ ಹೇಳೋದಕ್ಕಿಂತ ಹೇಗಾದರೂ ಬಂದಿದ್ದೀವಿ, ಆರಾಮಕ್ಕಿದೆ, ಚೆನ್ನಾಗಿದೆ, ಇಲ್ಲೇ ಸೆಟ್ಲಾಗಿಬಿಡೋಣ ಹಾಗೆ ಅಂತ ತಾರಾ ಕಪಿ ಮುಂದೆ ಇಟ್ಟರೆ ಎಲ್ಲ ಕಪಿಗಳು ಏನು ಮಾಡಿಬಿಟ್ರು? ಅಂತ ಒಪ್ಕೊಂಡ್ಬಿಟ್ರು. ಸೊ ನಮಗೆ ಹಾಗೆ ಅನ್ನಿಸ್ತದೆ ನೋಡಿ. ಏನಾರು ಒಂದು ದುಃಖ ಅಂತ ನಮಗೆ ಇಲ್ಲದೆ ಹೋದರೆ ನಾವೆಂಥವರು? ಇಲ್ಲೇ ಸೆಟ್ಲಾಗೋವ್ರೆ. ಅದರಿಂದ ದೇವರು ಏನು ಮಾಡಿದ? ದುಃಖವನ್ನು ಸೇರಿಸ್ತಾನೆ. ನಮಗೆ ಅನಿಸ್ಬೋದು ದುಃಖವನ್ನು ಯಾಕೆ? ದುಃಖವೇ ನಮಗೆ ಮೆಡಿಸಿನ್. ನಮಗೆ ಮೆಡಿಸಿನ್ ಅಂದರೆ ಯಾವುದು? ದುಃಖವೇ. ಇಲ್ಲಾಂದರೆ ಇಲ್ಲೇ ಸೆಟ್ಲಾಗೋವ್ರೆ ಆ ಕಪಿಗಳು. ರಾಮಾಯಣ ಹೇಳ್ತಾ ಇದ್ದು ನೋಡಿ. ಆಮೇಲೆ ಏನಾಯಿತು? ಆ ಕಪಿಗಳ ಹತ್ರ ಹನುಮಂತ ದೇವರೇ ಇದ್ದು, ಗೊತ್ತಾಯಿತು ನನಗೆ, ನೀವು ನಾನು ಹೇಳಿದಂಗೆ ನಡೆದರೆ ಸರಿ, ಸೀತಾಮಾತೆಯನ್ನು ಹುಡ್ಕೋಣ, ಸೀತೆ ಸಿಗ್ತಾಳೆ, ಹನುಮಂತನನ್ನು ರಾಮದೇವರ ಹತ್ರ ಹೋಗೇಬೇಕು ನಾವು ಹಾಗೆ ಅಂತ. ಏನಾರು ನಾನು ಹೇಳಿದ ಮಾತು ಕೇಳಿಲ್ಲ ಅಂದರೆ ನಾನೇ 2 ಬಡಿತೀನಿ, ಬಡದಾರು ನಿಮ್ಮನ್ನು ಕರ್ಕೊಂಡು ಹೋಗಿ. ನಾನು ಯಾಕೆ ನಿನ್ನ ಒಂದು ಮಾತು ನೋಡಿದ್ದೀವಿ, ಮಕ್ಕಳು ಸಾಮಾನ್ಯ ತಪ್ಪು ಮಾಡೋದು ಸಹಜ, ಆದರೆ ದೊಡ್ಡವರಾಗಿ ನಾವೇನು ಮಾಡಬೇಕು? ತಿದ್ದಬೇಕು. ನೋಡಿ ಹನುಮಂತ ದೇವರು ತಿದ್ದಿದ್ರು ಅಲ್ಲಿ. ಇಲ್ಲಾಂದರೆ ಕಪಿಗಳು ರಾಮದೇವರು ಬೇಡ, ರಾಮದೇವ್ರ ಸೇವೆ ಬೇಡ,
ಸೀತೆಯನ್ನು ಹುಡ್ಕೋದು ಬೇಡ, ಇಲ್ಲೇ ಉದ್ಯಾನವನ ಚೆನ್ನಾಗಿದೆ, ಹೇಗಾದ್ರೆ ಯಾರಿಗೆ ಗೊತ್ತಾಗೋದಿಲ್ಲ, ಇಲ್ಲೇ ಸೆಟ್ಲ್ ಆಗೋಣ ಅಂದ್ರೆ ಸೆಟ್ಲ್ ಆಗೋವ್ರೆ. ನೋಡಿ, ನಾವು ಹಾಗೆ ಅಕಸ್ಮಾತ್ ನಮಗೆ ದುಃಖ ಕೊಟ್ಟಿಲ್ಲ ಅಂದರೆ ತುಂಬ ಚೆನ್ನಾಗಿದ್ರಿ ಇದು ಸಂಸಾರ, ಏನು ಖುಷಿ, ಒಳ್ಳೆ ಊಟ, ಹೊತ್ತೊತ್ತಿಗೆ ಊಟ, ಒಳ್ಳೆ ನಿದ್ರೆ ಬರ್ತದೆ, ಇನ್ನೇನು ರೀ ಬೇಕು, 2 ಹೊತ್ತು ಊಟ. ನನಗೆ ತುಂಬ ಜನ ಹೇಳೋದುಂಟು, ನಂಗೇನು ಬೇಕು ರೀ, 2 ಹೊತ್ತು ಊಟ, ನಿದ್ದೆ ಅಷ್ಟೇ ಸಾಕು, ಇಲ್ಲೇ ಸೆಟ್ಲ್ ಆಗೋರು, ನಮಗೆ ಇನ್ನೇನು ಬೇಡ, ನಮಗೆ ಇಷ್ಟಕ್ಕೊಂದು ವ್ಯವಸ್ಥೆ ಆದರೆ ಸಾಕು ನಮಗೆ, ಹಾಗೆ ಹೇಳೋರು ತುಂಬ ಜನ ಇದ್ದಾರೆ. ಆದರೆ ಅದಕ್ಕೆ ದೇವರು ಏನು ಮಾಡಿದ, ಇನ್ ಆಲ್ ಆಸ್ಪೆಕ್ಟ್ ನಮಗೇನು ಕೊಡ್ತಾನೆ, ದುಃಖ. ದೇಹ ಚೆನ್ನಾಗಿದೆ ಅಂತ ಹೇಳಿದೆಯೋ, ದೇಹದಲ್ಲೇ ರೋಗವನ್ನು ತಂದು ದುಃಖ ಕೊಡ್ತಾನೆ. ಕಂಪನಿ ಚೆನ್ನಾಗಿದೆ ಅಂತ ಹೇಳಿದೆಯೋ, ಬಾಸ್ ಹತ್ರ ನಾಲ್ಕು ಬಯಸ್ಕೊಳ್ಳುವಂತೆ ಮಾಡ್ತಾನೆ. ಯಾವ ಕಡೆಯಿಂದ ಹೋದರೂ ಕೂಡ ಏನು ಬರಬೇಕು ನಮಗೆ, ಅಲಂಬುದ್ಧಿ ಬರಬೇಕು. ಪುಣ್ಯಾತ್ಮರಿಗೆ ಅಲಂಬುದ್ಧಿನೇ ಬರೋದಿಲ್ಲ. ಇನ್ನು ಬೇಕು ಬೇಕು ಅಂತ ಅಂತಾರೆ ಹೊರತು ಸಾಕು ಎಂಬ ಬುದ್ಧಿ ಬರೋದಿಲ್ಲ. ಆದರೆ ನಾರದರಿಗೆ ದೇವರ ಅನುಗ್ರಹ ಅಂತ ಹೇಳೋದು ನೋಡಿ, ಆ ಬುದ್ಧಿ ಬರಬೇಕು ಅಂದರೂ ಕೂಡ ಏನಾಗಬೇಕು, ಪರಮಾತ್ಮನ ಅನುಗ್ರಹ ಬೇಕು ಅಂತಾರೆ. ಪರಮಾತ್ಮನ ಅನುಗ್ರಹ ಇಲ್ಲದೆ ಬರತಕ್ಕದಲ್ಲ ಆ ಬುದ್ಧಿ. ಅದರಿಂದ ದ್ವಂದ್ವೇನ ಸರ್ವಮೇತದ್ಧಿ ನ್ಯಸ್ತ್ವಾ ಪುತ್ರೇಷು ಯಾಮ್ಯಹಂ. ಸಾಕು, ನನ್ನ ಮಕ್ಕಳಲ್ಲಿ ಈ ಸಂಸಾರವನ್ನೆಲ್ಲ ಇಟ್ಟು ಮನೆ ಜವಾಬ್ದಾರಿಯನ್ನು ಕೊಟ್ಟು ನಾನಿನ್ನು ಮುಂದೆ ಹೋಗ್ತೇನೆ ಅಂತ ತಪಸೇ ಧೃತ ಸಂಕಲ್ಪ ಸಾರಸ್ವತಂ ಧೃತಂ. ಹಾಗೆ ಅಂತ ಆ ಬ್ರಾಹ್ಮಣನ ಹೆಸರು ಸಾರಸ್ವತ ಅಂತಲೇ ಕರೀತಾರೆ. ಸಾರಸ್ವತ ಅಂತಲೇ ಆ ಬ್ರಾಹ್ಮಣನ ಹೆಸರು. ಅದರಿಂದ ನಾನು ತಪಸ್ಸಿಗೆ ಹೋಗ್ತೀನಿ ಹಾಗೆ ಅಂತ ತೊಡಗುತ್ತಾರೆ. ಈ ಅವರು ನಾರದರು ಹೋಗ್ಬಿಟ್ರು, ನಮಗೆ ತಪಸ್ಸು ಅಂದರೆ ಏನು ಮಾಡಬೇಕು ನಾವು? ಈಗ ಈ ಕರ್ಮದ ಬಂಧನ ಸಾಕು ಅಂತ ಬರೋದಿಲ್ಲ ಸಾಮಾನ್ಯ. ಅಕಸ್ಮಾತ್ ಯಾರೋ ಒಂದು ವ್ಯಕ್ತಿಗೆ ಬಂತು ಅಂತ ಇಟ್ಟುಕೊಳ್ಳಿ, ಅವ್ರೇನು ಮಾಡಬೇಕು? ತಮ್ಮನ್ನು ಶ್ರವಣ ಮನನ ಧ್ಯಾನದಲ್ಲಿ ತೊಡಗಿಸಬೇಕು ಅಂತ ಪರಮಾತ್ಮನ ಕುರಿತಾದ ಪ್ರಹ್ಲಾದ ಹೇಳ್ತಾರೆ ನೋಡಿ, ಶ್ರವಣಂ ಕೀರ್ತನಂ ವಿಷ್ಣೋಹೋ. ಪರಮಾತ್ಮನ ಕುರಿತ ಮೊದಲ ಮೆಟ್ಟಲು ಸಜ್ಜನರ ಸಂಘ ಮಾಡಬೇಕು, ವೈಷ್ಣವರ ಸಂಘ ಮಾಡಬೇಕು. ಅವರು ಇಂಥ ಪಾಠ ಪ್ರವಚನಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ಫಸ್ಟು ಕಿವಿ ಕೊಟ್ಟು ಕೇಳಬೇಕು. ಶ್ರವಣಂ ನೋಡಿ, ಇದು ಮಾಡಬೇಕು, ಅದು ಮೊದಲನೇ ಮೆಟ್ಟಲು. ಅದರಿಂದ ನಮಗೆ ದೇವರು ಕೊಟ್ಟಿರುವ ಉಪಾಯ ಅಂದರೆ ಅದು ಪ್ರಸಂಗ ಬಂತು ಅಂತ ಅದನ್ನು ನಾವು ತಿಳ್ಕೋಬೇಕಲ್ವ. ಏವಂ ಚಿಂತ್ಯ ಮಯಾ ಇಷ್ಟಃ ಕರ್ಮಕಾಂಡೇನ ಕೇಶವಃ ಶ್ರಾದ್ದೈಶ್ಚ ಪಿತರೋ ದೇವಾ ಯಜ್ಞೈಶ್ಚ ಅನ್ಯೇ ತಥಾ ಜನಾಃ ತಥೋಹಂ ನಿರ್ಗತೋ ರಾಜನ್ ತಪಸೇ ಧೃತಮಾನಸಃ ಸಾರಸ್ವತ್ತಂ ನಾಮ ಸರೋ ಯದೇತತ್ ಪುಷ್ಕರಂ ಸ್ಮೃತಂ. ಈ ರೀತಿಯಾಗಿ ನಾನು ಮನೆಯ ಜವಾಬ್ದಾರಿಯನ್ನೆಲ್ಲ ಕೊಟ್ಟು ತಪಸ್ಸಿಗೆ ಹೋಗೋಣ ಅಂತ ನಾನು ಎಲ್ಲಿಗೆ ಹೋದೆ? ಸಾರಸ್ವತ ಎನ್ನುವ ಸರೋವರಕ್ಕೆ ಹೋದೆ. ಅದನ್ನು ಈಗ ಏನಂತ ಕರೀತಾರೆ? ಪುಷ್ಕರ ಅಂತ ಕರೀತಾರೆ. ಪುಷ್ಕರ ಕ್ಷೇತ್ರ ಅಂತ ಕೇಳಿರ್ಬೋದು. ಪುಷ್ಕರ ಕ್ಷೇತ್ರ, ಪುಷ್ಕರಕ್ಕೆ ಬಂದೆ. ತತ್ರ ಗತ್ವಾ ಮಯಾ ವಿಷ್ಣು ಪುರಾಣ ಪುರುಷ ಶಿವ ಆರಾಧಿತೋ ಮಯಾ ಭಕ್ತಿಯ ಜಪನ್ ನಾರಾಯಣಾತ್ಮಕಂ. ಅಲ್ಲಿ ಬಂದು ನಾನು ಏನು ಮಾಡಿದೆ? ಪರಮಾತ್ಮನನ್ನು ಕುರಿತಾಗಿ ಸ್ತೋತ್ರ ಜಪ ಇವುಗಳನ್ನು ನಾನು ಪರಮಾತ್ಮನ ಆರಾಧನೆ ಮಾಡ್ತಾ ಇದ್ದೆ. ಹೇಗೆ ಧ್ರುವ ಮಾಡಿದರೋ ಅದೇ ರೀತಿಯಾಗಿ ಧ್ರುವನಿಗೆ ಉಪದೇಶ ಮಾಡಿದವರು ಯಾರು? ನಾರದರೇ. ಆ ನಾರದರು ಪೂರ್ವಜನ್ಮದಲ್ಲಿ ತಾವು ತಪಸ್ ಮಾಡಿ ಅದರ ಪ್ರಭಾವವನ್ನು ಅರಿತವರಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ತಪಸ್ ಮಾಡಿ, ಯಾರು? ನಾರದರು ತಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡ್ರು ಧ್ರುವನ ಹತ್ರ ಅಷ್ಟೇ. ಮಾಡಿ ಆರಾಧನೆ ಮಾಡಿದರು. ಮಾಡಿದಾಗ ಅವ್ರು ಏನು ಹೇಳಿದರು? ಬ್ರಹ್ಮಪಾರಮಯಂ ರಾಜನ್ ಜಪತ ಪರಮಂ ಸ್ತವಂ ತಥೋ ಮೇ ಭಗವಾನ್ ಸ್ತುಷ್ಟಃ ಪ್ರತ್ಯಕ್ಷತ್ವಂ ಜಗಾಮಹ. ಆಗ ನಾನು ಮಾಡಿದಾಗ ಬ್ರಹ್ಮಪಾರ ಸ್ತೋತ್ರ ಅಂತ ಒಂದು, ಅದು ಭಾಗವತದಲ್ಲಿ ಬರುವ ಬ್ರಹ್ಮಪಾರ ಸ್ತೋತ್ರ, ಅದು ಬೇರೆ. ಇದು ಮತ್ತೊಂದು ಬ್ರಹ್ಮಪಾರ ಅಂತ ಒಂದು ಸ್ತೋತ್ರ. ಅದನ್ನು ನಾನು ಜಪ ಮಾಡಿದೆ. ಜಪ ಮಾಡಿ ನನಗೆ ನಾರಾಯಣ ಪ್ರತ್ಯಕ್ಷನಾದ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾರಾಯಣ ಪ್ರತ್ಯಕ್ಷ ಆಗೋದು ಯಾವಾಗ? ಸ್ತೋತ್ರದಿಂದ. ಅದರಿಂದ ದಾಸರ ಪದಗಳು ಇರ್ಬೋದು, ಸಂಸ್ಕೃತ ಸ್ತೋತ್ರಗಳು ಇರಬಹುದು. ಅದನ್ನು ಅರ್ಥ ಮಾಡಿಕೊಂಡು ನಾವು ಸಂಸ್ಕೃತ ಸ್ತೋತ್ರವನ್ನು ಅರ್ಥ ಮಾಡಿಕೊಂಡು ನಾವು ಪಾರಾಯಣ ಮಾಡಬೇಕು. ಹರಿವೈಸ್ತುತಿ ಹೇಳ್ತೀವಿ, ಸುಂದರಕಾಂಡ ಹೇಳ್ತೀವಿ, ಆದರೆ ಏನು ಹೇಳ್ತೀವಿ ನಮಗೂ ಗೊತ್ತಿಲ್ಲ, ಕೇಳುವವರಿಗೂ ಗೊತ್ತಿಲ್ಲ. ಸ್ವಾಮಿ ದೇವ್ರ ಮುಂದೆ ಹೇಳ್ಬಿಡೋದು, ವಾಯುದೇವರೇ ನಾನು ಹೇಳ್ತೀನಿ, ನನಗೇನು ಗೊತ್ತಿಲ್ಲ, ಹರಿವಾಯಿಸ್ತುತಿ ನೀನು ಕೊಟ್ಟಿದ್ದಿ, ನಾನು ಹೇಳ್ತೀನಿ, ಇದರರ್ಥ ನನ್ನನ್ನು ಕೇಳಬೇಡ, ನೀನೇ ತಿಳ್ಕೋ ಹಾಗೆ ಅಂತ ನೋಡಿ. ಹಂಗಾಗಬಾರ್ದು ಅಂತಾರೆ. ಸಣ್ಣ ವಯಸ್ಸಿನಲ್ಲಿರುವಾಗ ಸರಿ, ಆದರೆ ದೊಡ್ಡವರಾದ ಮೇಲೂ ಕೂಡ ಒಂದು ಸಾರವಾದ ನಾವು ಹೇಳುವ ಸ್ತೋತ್ರದ ಸಾರ ಏನು, ವಾಯುದೇವರ ಮಹತ್ವ ಏನು, ಸುಂದರಕಾಂಡ ಪಾರಾಯಣ ಮಾಡ್ತೀವಿ, ವಾಯುಸ್ತುತಿ ಪಾರಾಯಣ ಮಾಡ್ತೀವಿ, ಅದರ ಅರ್ಥ ತಿಳ್ಕೊಂಡು ಮಾಡಿದರೆ ಏನಾಗ್ತದೆ? ಭಕ್ತಿ ಬೆಳೀತದೆ, ಇನ್ನೇನಿಲ್ಲ. ಅರ್ಥ ತಿಳ್ಕೊಂಡಷ್ಟು ನಮಗೆ ಎಂಥ ವಾಯುದೇವರಪ್ಪ,
ಹಾಗೆ ಅಂತ ಒಂದು ಭಕ್ತಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಇಷ್ಟು ಹೇಳಿದಾಗ ಪ್ರಿಯವ್ರತ ರಾಜ ಕೇಳ್ತಾನೆ, ಕೀದೃಶಂ ಬ್ರಹ್ಮಪಾರಂತೂ ಶ್ರೋತುಮಿಚ್ಛಾಮಿ. ಸ್ವಾಮಿ ಅದೇನು ಸ್ತೋತ್ರ, ಬ್ರಹ್ಮಪಾರ ಸ್ತೋತ್ರ ಅಂತ ನೀವು ಮಾಡಿದ್ರಂತೆ ಹಿಂದಿನ ಜನ್ಮದಲ್ಲಿ, ಅದೇನದು ಹೇಳಿ ನಮಗೆ ಹಾಗೆ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ನಾರದರು ಹೇಳ್ತಾರೆ, ಪರಂಪರಾಣಾಂ ಅಮೃತಂ ಪುರಾಣಂ ಪಾರಂಪರಂ ವಿಷ್ಣುಂ ಅನಂತವೀರ್ಯಂ ನಮಾಮಿ ನಿತ್ಯಂ ಪುರುಷಂ ಪುರಾಣಂ ಪರಾಯಣಂ ಪಾರಗತಂ ಪರಾಣಾಂ ಹಾಗೆ. ಅಂದರೆ ಒಟ್ಟು ಬ್ರಹ್ಮಪಾರ, ಪಾರ ಅಂದರೆ ತೀರ ಅಂತ ಅರ್ಥ, ಆಚೆಗಡೆ ದಡ ಅಂತ ಅರ್ಥ. ಸಂಸಾರದ ಈಚೆಗಡೆ ದಡದಲ್ಲಿ ನಾವಿದ್ದರೆ ಪರಮಾತ್ಮ ಏನಾಗಿದ್ದಾನೆ, ಬ್ರಹ್ಮಪಾರನಾಗಿದ್ದಾನೆ. ಸಂಸಾರದ ಆ ಕಡೆ ಇರುವವನು ದೇವರು. ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ನಮಗೆ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಜೈಲ್ ಒಳಗೆ ಇರುವವರು ನಾವು, ದೇವರು ಜೈಲಿಂದ ಹೊರಗಡೆ ಇದ್ದಾನೆ. ಈಗ ಯಾರು ಎಲ್ಲಿಗೆ ಹೋಗಬೇಕು? ಹೊರಗಿದ್ದವರು ಒಳಗೆ ಬರಬೇಕು ಜೈಲು ಒಳಗೆ, ಜೈಲು ಒಳಗೆ ಇದ್ದವರು ಹೊರಗೆ ಹೋಗಬೇಕು. ಆದರೆ ಹೊರಗೆ ಹೋಗಬೇಕು ಅಂತ ಹೇಳ್ತೀವಿ, ಪ್ರಯತ್ನ ಪಡ್ತೀವಾ? ನೋಡಿ, ಇದು ನಮಗೆ ನಾವು ಮಾಡಬೇಕಾದ ಕ್ವಶನ್. ಜೈಲಲ್ಲಿ ಯಾರು ಇರಲಿಕ್ಕೆ ಇಚ್ಛೆ ಪಡೋದಿಲ್ಲ, ಆದರೆ ಪ್ರಯತ್ನವೂ ಪಡೋದಿಲ್ಲ. ಇದು ನಮ್ಮದು ಹಣೆ ಬರ. ಈ ರೀತಿಯಾಗಿ ಆದಾಗ ಪರಮಾತ್ಮ ಏನಾಗಿದ್ದಾನೆ, ಬ್ರಹ್ಮಪಾರ. ಸಂಸಾರದ ಒಂದು ಬಂಧನ ಇದೆ, ಅದನ್ನು ಮೀರಿದವನಾಗಿ ಆಚೆ ದಡದಲ್ಲಿ ಜೈಲಿನಿಂದ ಹೊರಗೆ ಇದ್ದಾನೆ. ಈಗ ನೋಡಿ, ಜೈಲಲ್ಲಿ ಇರುವವರನ್ನು ಕಾಪಾಡಲಿಕ್ಕೆ ಯಾರು ಸಮರ್ಥರು? ಜೈಲು ಒಳಗೆ ಇರುವವರು, ಹೊರಗೆ ಇರುವವರು? ನೋಡಿ, ಒಂದೇ ಸಾಕು. ಜೈಲಲ್ಲಿ ಯಾರಿದ್ದಾರೆ? ಬ್ರಹ್ಮಾದಿ ಸಕಲ ದೇವತೆಗಳು ಇದ್ದಾರೆ. ಸಂಸಾರ ಬಂಧನದಲ್ಲಿ ಯಾರಿದ್ದಾರೆ? ಸಂಸಾರ ಬಂಧನ ಇಲ್ಲದವ ಯಾರು? ಪರಮಾತ್ಮ ಒಬ್ಬನೇ. ಅದರಿಂದ ಯಾರಿಗೆ ಶರಣು ಹೋಗಿ ನಿಮಗೆ ಬಿಟ್ಟದ್ದು. ನಿಮಗೆ ಈ ಜೈಲಿಂದ ಹೊರಗಬೇಕು, ಸಂಸಾರ ಬಂಧನದಿಂದ ಹೊರಗೆ ಬರಬೇಕು ಅಂತ ಅನಿಸಿದರೆ ಯಾರಿಗೆ ಮೊರೆ ಹೋಗಬೇಕು? ನೀವು ಡಿಸೈಡ್ ಮಾಡಿ. ನೋಡಿ, ದೇವರು ನಮಗೆ ಚಾಯ್ಸ್ ಕೊಡ್ತಾನೆ. ಸಂಸಾರದ ಒಳಗೆ ಇರುವವರಿಗೆ ನೀವು ಪ್ರೀತಿ ಮಾಡ್ತಾ, ಸ್ನೇಹ ಮಾಡ್ತಾ, ಜಪ ಮಾಡ್ತಾ, ಸ್ತೋತ್ರ ಮಾಡ್ತಾ, ಹೆಂಡತಿ ಸ್ತೋತ್ರ ಅಂತ ಕೆಲವರು ಬರೆದಿದ್ದಾರೆ, ಕೆಲವು ದಾಸರು ಬರೆದಿದ್ದಾರೆ. ಏನಪ್ಪ ಸ್ತೋತ್ರ? ಹೆಂಡತಿ ಸ್ತೋತ್ರ. ಹಾಗೆ ಇಟ್ಕೊಳ್ಳಿ, ಚೆನ್ನಾಗಿದೆ ಹಾಗಂತ ಕೊಟ್ರಂತು. ಆ ರೀತಿಯಾಗಿ ಮಾಡಿಬಿಟ್ರೆ ಇನ್ನೇನು ಮಾಡೋದು? ಅದರಿಂದ ಏನು ಮಾಡಬೇಕು? ಸಂಸಾರದ ಬಂಧನದ ಹೊರಗೆ ಯಾರಿದ್ದಾರೋ ಅವರ ಸ್ತೋತ್ರವನ್ನು ಮಾಡಿ, ಅದು ಬ್ರಹ್ಮಪಾರ ಸ್ತೋತ್ರ ಆಗಬೇಕು. ಅದನ್ನು ಹೇಳ್ತಾ ಇದ್ದಾರೆ. ನಮಾಮಿ ನಿತ್ಯಂ ಪುರುಷಂ ಪುರಾಣಂ ಪರಾಯಣಂ ಪುರಾತನಂ ತು ಅಪ್ರತಿಮಂ ಪುರಾಣಂ ಪರಾಪರಂ ಪಾರಂ ಉಗ್ರ ತೇಜಸಂ. ನೋಡಿ, ಈ ಶ್ಲೋಕದ ತಾತ್ಪರ್ಯ ಇಷ್ಟೇ. ಸಣ್ಣ ಶ್ಲೋಕ, ದೊಡ್ಡದಿಲ್ಲ ಅದು. ಅದರ ಅಭಿಪ್ರಾಯ ಇಷ್ಟೇ ಇದೆ. ಪರಮಾತ್ಮ ಏನಾಗಿದ್ದಾನೆ? ಸಂಸಾರದ ಆಚೆ ದಡದಲ್ಲಿ ಇದ್ದಾನೆ. ಸಂಸಾರದಲ್ಲಿ ಇರುವವರನ್ನು ಪಾರು ಮಾಡುವ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ಆಯಿತು, ತಾನು ಹೊರಗಿದ್ದು ಪಾರು ಮಾಡುವ ಸಾಮರ್ಥ್ಯ ಇಲ್ಲ ಅಂದರೆ ಏನು ಮಾಡೋದು? ಅಂದರೆ ಬಂಧನದಲ್ಲಿ ಇರುವವರು ಕೀ ಯಾಕೆ ಇಟ್ಟಿರ್ತಾರೆ? ಆ ಕೀ ಬೇರೆ ಯಾರ ಹತ್ರ ಇದ್ದರೆ ಏನು ಮಾಡೋದು? ದೇವ್ರ ಹತ್ರ ಇಲ್ಲ ಅಂದರೆ ಇಲ್ಲ. ಕೀ ಯಾರ ಹತ್ರ ಇದೆ? ದೇವ್ರ ಹತ್ರನೇ ಇದೆ. ಅಲ್ಲ, ಕಳೆದೋಗಿಬಿಟ್ರೆ ಏನು ಮಾಡೋದು? ಇಲ್ಲ, ಕಳಿಯೋದಲ್ಲ, ದೇವರು ಜೋಪಾನವಾಗಿ ಇಟ್ಕೊಂಡಿದ್ದಾನೆ ಆ ಕೀಲಿಯನ್ನು. ಅದರಿಂದ ನಿರಾತಂಕವಾಗಿ ನೀವು ಯಾರಿಗೆ ಶರಣು ಹೋಗ್ಬೋದು? ದೇವರಿಗೆ ಶರಣು ಹೋಗಿ. ಮತ್ತು ನಾವು ಯಾಕೆ ಹೋಗ್ತಾ ಇಲ್ಲ? ನಮಗೇನು ಅನಿಸ್ಬಿಟ್ಟಿದೆ? ಪರವಾಗಿಲ್ಲಪ್ಪ, ಜೈಲು ಒಳಗೆ ವಾಸಿ ಅದೇ ಅನಿಸಿದೆ ನಮಗೆ, ಅಲ್ವಾ? ಜೈಲು ಒಳಗೆ ಇರೋದೇ ಯಾಕೆ? ಒಳ್ಳೆ ಊಟ ಕೊಟ್ಬಿಡ್ತಾರೆ, ಎಲ್ಲ ಕೊಟ್ಬಿಡ್ತಾರೆ, ಎಲ್ಲ ಆರಾಮಕ್ಕಿರ್ಬೋದು. ಹಂಗಂತ ಜೈಲನ್ನು ಯಾರೋ ಬಯಸ್ತಾರಾ? ನೋಡಿ, ಊಟಕ್ಕೆ ತೊಂದರೆ ಇಲ್ಲ, ವಸತಿಗೆ ತೊಂದರೆ ಇಲ್ಲ, ಜೈಲಿಗೆ ಹೋಗ್ತಾರಾ? ಇಲ್ಲ. ಯಾಕೆ? ಹೋಗೋದಿಲ್ಲ. ಆದರೆ ಇಲ್ಲಿ ಸಂಸಾರದಲ್ಲಿ ಮಾತ್ರ ಇರ್ತೀರಿ, ಹೊರಗೆ ಬರಬೇಕು ಅಂತ ಪ್ರಯತ್ನನೇ ಮಾಡ್ತಾ ಇಲ್ಲಲ್ಲ ನೀವು. ಇದು ನಮ್ಮನ್ನು ಮಾಡ್ಕೋಬೇಕಾದ ಪ್ರಶ್ನೆ ಇದು ಅಂತ ಒಟ್ಟು ಹೇಳ್ತಾರೆ. ತ್ರಿವೇದ ಗಮ್ಯಂ ತ್ರಿನವೈಕ ಮೂರ್ತಿಂ ತ್ರಿಶುಕ್ಲ ಸಂಸ್ಥಂ ತ್ರಿಹುತಾಶ ಭೇದಂ. ಈ ಒಂದು ಶ್ಲೋಕ ಮಾತ್ರ ನಾವು ನೋಡೋಣ, ತುಂಬ ಚೆನ್ನಾಗಿದೆ. ತ್ರಿವೇದ ಗಮ್ಯಂ ಅಂತ ಹೇಳ್ತಾ ಇದ್ದಾರೆ. ತ್ರಿವೇದ ಗಮ್ಯಂ ಅಂದರೆ ಏನು? ಈಗಲೂ ನಾವು ನೋಡಿದ್ದೀವಿ, ಮೂರೂ ವೇದಗಳಿಂದಲೂ ಕೂಡ ಪರಮಾತ್ಮ ಸ್ತುತ್ಯನಾಗಿದ್ದಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ. ನೀವು ಅಥರ್ವಣ ವೇದ ಹೇಳಲೇ ಇಲ್ಲಲ್ಲ, ಋಗ್ವೇದದಲ್ಲೇ ಅದು ಸೇರಿಬಿಡುತ್ತದೆ. ಅದರಿಂದ ವೇದಗಳು 3 ಅಂದ್ರೂ ಹೌದು, ವೇದಗಳು 4 ಅಂದ್ರೂ ಹೌದು, ಎರಡೂ ಕೂಡಿಸ್ಲಿಕ್ಕೆ ಬರ್ತದೆ ಅಂತ. ಮತ್ತು ತ್ರಿನವೈಕ ಮೂರ್ತಿಂ ಹಾಗೆ ಅಂತ ಹೇಳ್ತಾರೆ. ತ್ರಿನವೈಕ ಮೂರ್ತಿಂ, ತ್ರಿನವ ಅಂದರೆ ಎಷ್ಟು? 12 ಕೇಶವಾದಿ ರೂಪ. ನಾವು ನಿನ್ನೆ ನೋಡಿದ್ದೀವಿ ನೋಡಿ. ಒಂದೊಂದು ಅಂಗದಲ್ಲೂ ಕೂಡ ಕೇಶವಾದಿ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ತ್ರಿಶುಕ್ಲ ಸಂಸ್ಥಂ ಅಂತ ಹೇಳ್ತಾರೆ. 3 ಶುಕ್ಲದಲ್ಲಿ ಇರುವವನು ಹಾಗೆ. ಆಶ್ಚರ್ಯ ನೋಡಿ. ನಾರದರು ತಾವು ಉಪಾಸನೆ ಮಾಡಿದ ಪರಮಾತ್ಮನನ್ನು ಏನಂತ ಕಂಡ್ರು? ತ್ರಿಶುಕ್ಲ ಸಂಸ್ಥಂ. ಹಾಗೆ ಶುಕ್ಲ ಅಂದರೆ ಏನು? ನಮ್ಮ ಶರೀರ ನಿರ್ಮಾಣ ಆಗೋದಕ್ಕೆ ನಮ್ಮ ತಾಯಿ ತಂದೆ ಅವರ ಶುಕ್ಲ ಶೋಣಿತ ಅದರ ಸಂಬಂಧ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿಯರದು ಸಾಕೆ, ಅವರ ತಂದೆ ತಾಯಿಯರು ಅವರ ತಂದೆ ತಾಯಿಯರು ತ್ರಿಶುಕ್ಲ ಅಂತ ಆಯಿತು. ಪಿತೃ ಪಿತಾಮಹ ಪ್ರಪಿತಾಮಹ, ಶ್ರಾದ್ದವನ್ನು ಬಿಡಬೇಡಿ ಅಂತ. ತ್ರಿಶುಕ್ಲ ಸಂಸ್ಥಂ, ಪರಮಾತ್ಮನನ್ನು ಚಿಂತನೆ ಮಾಡುವಾಗ ನಾವು ಹಾಗೇನು ಮಾಡ್ತೀವಿ ನೋಡಿ. ವಸುರುದ್ರ ಆದಿತ್ಯ ಅಂತರ್ಗತ ಪರಮಾತ್ಮನ ರೂಪಗಳನ್ನೇ ನಾವು ಚಿಂತನೆ ಮಾಡ್ತೀವಿ ನೋಡಿ. ಅದು ಯಾರು ಹೇಳಿಕೊಟ್ಟದ್ದು ನೋಡಿ? ಹಿಂದಿನಿಂದ ಬಂದದ್ದು. ತ್ರಿನವೈಕ ಮೂರ್ತಿಂ ತ್ರಿಶುಕ್ಲ ಸಂಸ್ಥಂ. ಅದರಿಂದ ಈ ಶರೀರ ನಮಗೆ ಬರೋದಕ್ಕೆ ಯಾರು ಕಾರಣ? ಹಿರಿಯರು. ಅವರು ಮಾಡಿದ ಉಪಕಾರವನ್ನು ಮರೆಯುವಂತೆ ಇಲ್ಲ. ಅಲ್ಲ, ಅವ್ರು ಮಾತ್ರ ಮಾಡಿದರು, ಅವರು ಸ್ವತಂತ್ರರೇ? ಇಲ್ಲ. ತ್ರಿಶುಕ್ಲ ಸಂಸ್ಥಂ, ಅವರ ಒಳಗಿದ್ದು ಪರಮಾತ್ಮ ಇದ್ದು ಈ ಶರೀರ ನಿರ್ಮಾಣ ಆಗುವಂತೆ ಅನುಗ್ರಹ ಮಾಡಿಕೊಟ್ಟ ಶರೀರ ಇದು. ಯದ್ಯಪಿ ನನ್ನ ಕರ್ಮದಿಂದಲೇ ಆಗಿರೋದು. ಹಿಂದನೇ ನಾವು ನೋಡಿದ್ದೀವಿ, ಕರ್ಮ ಆದ ಕೂಡಲೇ ಶರೀರ ಆಗಬೇಕು ಅಂತ ನಿಯಮ ಇಲ್ಲ. ಹಾಲು ಮೊಸರು ಇದೆ, ಇದ್ದು ಕೂಡಲೇ ಹಾಲು ಮೊಸರು ಆಗಿಬಿಡ್ತದಾ? ಏನು ಮಾಡಬೇಕು? ಎಪ್ಪು ಹಾಕೋದಕ್ಕೆ ಒಬ್ಬರು ಬೇಕು. ಅದೇ ರೀತಿಯಾಗಿ ಕರ್ಮ ಇದೆ, ಒಂದು ಕಡೆ ಕರ್ಮದ ರಾಶಿ. ಆದರೆ ಶರೀರ ಬರಬೇಕು ಅಂದರೆ ಪರಮಾತ್ಮ ಅದಕ್ಕೆ ಕೋಆರ್ಡಿನೇಟರ್ ಅಂತ ಹೇಳ್ತಾರೆ ನೋಡಿ. ಆ ರೀತಿಯಾಗಿ ಕೋಆರ್ಡಿನೇಟ್ ಮಾಡಿ ಸ್ವತಂತ್ರನಾಗಿ ಆ ಕರ್ಮವನ್ನು ಮಾಡಿಸಿ ನಮಗೆ ಆ ಪುಣ್ಯ ಪಾಪವನ್ನು ಕೊಟ್ಟು ಈ ಶರೀರವನ್ನು ಕೊಟ್ಟು ಈ ಶರೀರ ಬಂಧನದಿಂದ ಹೊರಗೆ ಬರೋದಕ್ಕೆ ಉಪಾಯವನ್ನು ಕೂಡ ವರಾಹರೂಪನಾಗಿ ಪರಮಾತ್ಮ ಕೊಟ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತ್ರಿಹುತಾಶ ಭೇದಂ ಹಾಗೆ ಅಂತ. ಆಹುತಿಗಳನ್ನು ಕೂಡ ಸ್ವೀಕಾರ ಮಾಡುವವ ಪರಮಾತ್ಮನೇ. ಯಜ್ಞನಾಗಿ ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ. ತ್ರಿನೇತ್ರಂ, 3 ಕಣ್ಣುಗಳು. ಪರಮಾತ್ಮನ ಕಣ್ಣು ಅಂದರೆ ಸೂರ್ಯ, ಚಂದ್ರ, ಅಗ್ನಿ ಅಂತ 3. ತ್ರಿನೇತ್ರಂ ನಮಾಮಿ ನಾರಾಯಣಂ ಅಪ್ರಮೇಯಂ ಅಂತ ನಾರಾಯಣನಿಗೆ ನಮಸ್ಕಾರ ಅಂತ ಇಷ್ಟು ಹೇಳ್ತಾರೆ. ಅದಾದ ಮೇಲೆ ಪರಮಾತ್ಮ ಏನು ಬರಬೇಕು ಅಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಮೇಲೆ ಏನು ಬೇಕು ನಿನಗೆ ಹಾಗೆ ಅಂತ ಕೇಳಿದಾಗ ವರಂ ವೃಣೀಶ್ವ ಅಂತ ಪರಮಾತ್ಮ ಹೇಳಿದಾಗ ಏನು ಕೇಳಿದರು ನಾರದರು? ಅಂದರೆ ಸಾರಸ್ವತ, ನಾರದರ ಹಿಂದಿನ ಜನ್ಮ. ದೇಹೇ ಲಯಂ ಇಷ್ಟವಾನ್, ಸ್ವಾಮಿ ನನಗೆ ದೇಹದಲ್ಲಿ ಲಯ ಆಗಬೇಕು ಅಂತ ಹೇಳಿಬಿಟ್ಟು ನೋಡಿ. ನಮಗೂ ಸಾಲಿಗ್ರಾಮದಲ್ಲಿ ದೇವರು ಪೂಜೆ ಮಾಡಿದಾಗ ಕೇಳ್ತಾನೆ, ಏನು ಬೇಕಪ್ಪ ನಿನಗೆ? ನಾವೇನು ಹೇಳ್ತೀವಿ? ನಮ್ಮದು ದೊಡ್ಡ ಲಿಸ್ಟ್ ಇರ್ತದೆ, ಸಾಕು ನಾಳೆ ಬರ್ತೀನಿ ಅಂತ ದೇವರು ಎಸ್ಕೇಪ್ ಆಗಿಬಿಡ್ತಾನೆ. ಹಂಗೆ ಆಗಬಾರ್ದು ಅಂತಾರೆ. ಏನು ಕೇಳಬೇಕು ದೇವರ ಹತ್ರ? ನೋಡಿ ಇದನ್ನೇ ಕೇಳಬೇಕು. ದೇಹೇ ಲಯಂ, ಸ್ವಾಮಿ ನನಗೆ ಮೋಕ್ಷವನ್ನು ಕೊಡು. ಮೋಕ್ಷಕ್ಕೆ ಏನೇನು ಬೇಕೋ ಜ್ಞಾನ, ಭಕ್ತಿ, ವಿರಕ್ತಿ ಅವುಗಳನ್ನು ಕೊಟ್ಟು ನೀನು ಅನುಗ್ರಹ ಮಾಡು. ಸಾಕು ಈ ಕರ್ಮದ ರಾಶಿ, ಕರ್ಮದ ಬಂಧನ. ಯಾರಿಗಾದ್ರೂ ಕರ್ಮ ಬೇಕು ಅಂತ ಅನ್ನಿಸ್ತದ? ಯಾರ್ಯಾರು ಬೇಕಂದ್ರೆ ಕೈ ಎತ್ತರಿ. ವಿಚಾರ ಮಾಡಬೇಕಾದ ಅಂಶ ಇದೆ ಅಲ್ಲಿ. ಯಾರಿಗಾರು ಕೈ ಎತ್ತಬೇಕು ಅಂತ ಅನಿಸಿದರೆ, ಕರ್ಮ ಬೇಕು, ಸಂಸಾರ ಬೇಕು ಅಂತ ಅನಿಸಿದರೆ, ಇನ್ನು ವಿಚಾರ ಮಾಡಬೇಕಾದ ಅಂಶ ಸರಿಯಾಗಿ ನಾನು ಪಾಠ ಹೇಳಿಲ್ಲ, ಸರಿಯಾಗಿ ಇಲ್ಲಿ ಪ್ರವಚನ ಮಾಡಿಲ್ಲ ಅಂತ ಆಗಿಬಿಡುತ್ತದೆ. ಅದರಿಂದ ಇದ್ರೆ ವಿಚಾರ ಮಾಡಬೇಕಾದ್ದು, ಆದರೆ ವಿಚಾರ ಮಾಡಿಯೇ ಹೋಗಬೇಕದು. ಆ ರೀತಿಯಾಗಿ ಹೇಳಿ ದೇಹೇ ಲಯಂ ಹೇಳಿದಾಗ ಆಯಿತು ಅಂತ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಅಷ್ಟು ಮಾತ್ರ ಹೇಳ್ತಾನೆ, ಮುಂದೆ ನೀನು ಬ್ರಹ್ಮದೇವರ ತೊಡೆಯಿಂದ ನೀನು ಹುಟ್ಟಿ ಬರ್ತೀಯ. ಹುಟ್ಟಿ ಬಂದಾಗ ನಿನಗೇನು ಹೆಸರಾಗ್ತದೆ? ನಾರದ ಅಂತ ಹೆಸರು ಬರುತ್ತದೆ. ಯಾಕೆ? ಇದು ದೇವರು ಕೊಟ್ಟ ಹೆಸರು. ನಾರದರು ಅಂತ ಯಾರು ಇಟ್ಟ ಹೆಸರು? ದೇವರು ಕೊಟ್ಟ ಹೆಸರು. ಎಲ್ಲ ಹೆಸರು ಯಾರ್ದು ನೋಡಿ. ದೇವರು ಆ ಹೆಸರನ್ನು ಕೊಟ್ಟ ಅಂದರೆ ಆ ಪೂರ್ವದಲ್ಲಿ ಯಾರ್ದಾಗಿರ್ಬೇಕು ಆ ಹೆಸರು? ನೋಡಿ, ನನ್ನ ಹತ್ರ ಒಂದು ವಸ್ತು ಇದ್ದರೆ ನಾನು ನಿಮಗೆ ಕೊಡ್ಬೋದು. ನನ್ನ ಹತ್ರ ಒಂದು 10 ರೂಪಾಯಿ ಇತ್ತು ಅಂದರೆ ನಾನು ನಿಮಗೆ ಕೊಡ್ಬೋದು. ನನ್ನ ಹತ್ರ ಏನಿರಬೇಕು? ಫಸ್ಟು ನಾರದ ಎನ್ನುವ ಹೆಸರು ಇದ್ದರೆ ನಾನು ಆ ಹೆಸರನ್ನು ಇನ್ನೊಬ್ಬರಿಗೆ ಕೊಡ್ಬೋದು. ಸೊ ಅದರಿಂದ ನಾರದ ಶಬ್ದ ಮೊದಲು ಯಾರನ್ನೇ ಹೇಳಿದ್ದು? ದೇವರನ್ನೇ ಹೇಳಿದ್ದು. ಎಲ್ಲ ಹೆಸರು ಯಾರನ್ನು ಹೇಳ್ತದೆ? ದೇವರನ್ನೇ ಹೇಳ್ತದೆ. ದೇವರು ಕೊಟ್ಟದ್ದು ಹೆಸರು. ದೇವರು ಏನೇನು ಕೊಡ್ತಾನೆ? ತನ್ನ ಭಕ್ತರಿಗೆ ತನ್ನನ್ನೇ ಕೊಡ್ತಾನೆ. ಹರಿಕಥಾಂಸಾರದಲ್ಲಿ ಕೇಳ್ತಾರೆ, ಯಾರಾದರೂ ಉಂಟೆ ತನ್ನ ಹೆಸರು, ತನ್ನ ಮನೆ ಇದನ್ನೆಲ್ಲ ಬೇರೆಯವರಿಗೆ ಕೊಟ್ಟವರು ಉಂಟೆ? ನೀವು ಕೊಡ್ರಿ ನೋಡೋಣ. ನಿಮ್ಮ ಮನೆ ಬೇರೆಯವ್ರಿಗೆ ಕೊಡಿ ನೋಡೋಣ. ನಿಮ್ಮ ಹೆಸರು ಬೇರೆಯವ್ರಿಗೆ ಕೊಡಿ ನೋಡೋಣ. ಆಗೋದೇ ಇಲ್ಲ. ಆದರೆ ದೇವರು ಏನು ಮಾಡ್ತಾನೆ? ಕರುಣಾಸಂಧಿಯಲ್ಲಿ ತನ್ನ ಕರುಣೆ
ತನ್ನ ಹೆಸರನ್ನೇ ಕೊಡ್ತಾನೆ. ನಾರದ. ನಾರ ಅಂದರೆ ಏನು? ನೀರು. ಹಿಂದೆ ನೋಡಿದ್ದೀವಿ. ದ ಅಂದರೆ ತರ್ಪಣವನ್ನು ಮಾಡ್ತಾ ಅವರು ತನ್ನ ಪಿತೃಗಳ ಸೇವೆಯನ್ನು ಚೆನ್ನಾಗಿ ಮಾಡಿದ್ದರಿಂದ ಅವ್ರಿಗೆ ಏನಂತ ಹೆಸರು ನೋಡಿ, ನಾರಂ ಪಾನೀಯಂ ಇತ್ಯುಕ್ತಂ. ನಾರ ಅಂದರೆ ಪಾನೀಯ. ಪಿತೃನಾಂ ಸದಾ ಭವಾನ್, ಪಿತೃಗಳಿಗೆ ಸದಾ ಕೊಡ್ತಾ ಇದ್ದರಂತೆ. ಅದರಿಂದ ದದಾತಿ ತೇನ ತೇ ನಾಮ ನಾರದೇತಿ ಭವಿಷ್ಯತಿ. ಅದರಿಂದ ನಿನಗೆ ನಾರದ ಅಂತ ಮುಂದೆ ಹೆಸರು ಬರಲಿ. ಯಾಕೆ? ಪಿತೃಕಾರ್ಯವನ್ನು ನೀನು ಚೆನ್ನಾಗಿ ಮಾಡಿದ್ಯಾ, ಅದರಿಂದ ನಿನಗೆ ನಾರದ ಅಂತ ಹೆಸರು ಬರಲಿ ಅಂತ ಹೇಳಿ, ತದನಂತರ ಬ್ರಹ್ಮದೇವರ ಮುಂದಿನ ಕಲ್ಪದಲ್ಲಿ ನಾನು ಬ್ರಹ್ಮದೇವರ ತೊಡೆಯಿಂದ ನಾರದನಾಗಿ ನಾನು ಹುಟ್ಟಿ ಬಂದೆ. ಅದರಿಂದ ಪ್ರಿಯವ್ರತ ರಾಜ, ನೀ ಏನು ಮಾಡಬೇಕು? ನೀ ಪ್ರಶ್ನೆ ಮಾಡಿದಿ, ಏನೋ ಒಂದು ಆಶ್ಚರ್ಯವಾದ ವಸ್ತು ಕಂಡ್ರಿ ಹಾಗೆ ಅಂತ ನೀನು ಪ್ರಶ್ನೆ ಮಾಡಿದಿ. ಆ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ, ಬ್ರಹ್ಮಪಾರ ಸ್ತೋತ್ರವನ್ನು ಕೂಡ ಕೊಟ್ಟಿದ್ದೀನಿ. ತಸ್ಮಾತ್ ನಾರಾಯಣಂ ಧ್ಯಾತ್ವಾ ಪ್ರಾಪ್ತೋಸ್ಮಿ ಪರತೋ ನೃಪ. ಅಂತಹ ನಾರಾಯಣನನ್ನು ಸ್ತೋತ್ರ ಮಾಡಿ ನಾನು ಈಗ ನಾರದನಾಗಿ ಬಂದಿದ್ದೀನಿ. ಏನು ಕಡಿಮೆ ಆಯಿತು ನನಗೆ? ಪರಮಾತ್ಮನ ಸ್ತೋತ್ರ ಮಾಡಿ, ಪರಮಾತ್ಮ ಹೇಳಿದಂತೆ ಮಾಡಿ ನಡ್ಕೊಂಡ ನಾರದರಿಗೆ ಏನು ನ್ಯೂನತೆ ಬಂತು? ನಮಗೇನು ಜಾಸ್ತಿ ಬಂತು? ದೇವರ ಮಾತು ವಿರೋಧ ಮಾಡುವವರು ನಮಗೇನು ಜಾಸ್ತಿ ಬಂತು? ನಾರದರಿಗೆ ಏನು ಕಡಿಮೆ ಆಯಿತು? ಏನಿಲ್ಲ. ಅದರಿಂದ ತಸ್ಮಾತ್ ತ್ವಮಪಿ ರಾಜೇಂದ್ರ ಭವ ವಿಷ್ಣು ಪರಾಯಣ. ಅದರಿಂದ ನೀನು ಕೂಡ ಏನು ಮಾಡು? ವಿಷ್ಣು ಪರಾಯಣನಾಗು. ಅಂದರೆ ವಿಷ್ಣುವನ್ನು ಸ್ತೋತ್ರ ಮಾಡು, ಆರಾಧನೆ ಮಾಡು. ಕ್ಷಣ ಕ್ಷಣದಲ್ಲೂ ದೇವರ ಚಿಂತನೆ, ನಾಮಸ್ಮರಣೆ ಅದನ್ನು ಮಾಡಿ ನೀನು ಕೂಡ ಕೃತಾರ್ಥನಾಗು, ಕರ್ಮದಿಂದ ಮೋಕ್ಷವನ್ನು ಪಡಿ, ಹಾಗೆ ಅಂತ ವಿಚಾರ. ಇನ್ನು ಏನಾಯಿತು? ಪ್ರಿಯವ್ರತ ರಾಜ ಅದನ್ನು ಕೇಳಿ ತಾನೇನು ಮಾಡಿದ? ಆ ವಿಚಾರ ಮುಂದೆ ಬರುತ್ತದೆ. ಮತ್ತೆ ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.